ಸೊ ಗೈಸ್ ನಾನು ಬಂದಿದ್ದೀನಿ ಬ್ರೇಕಿಂಗ್ ಬ್ಯಾಡ್ ನ ಸೀಸನ್ 4 ಎಪಿಸೋಡ್ 6 ನಿಂದ. ಬ್ರೇಕಿಂಗ್ ಬ್ಯಾಡ್ ಎಷ್ಟು ಲೇಟ್ ಯಾಕಾಯ್ತಂದ್ರೆ ಏನೋ ಕಂಟಿನ್ಯೂಸ್ ಆಗಿ ನಾನು ಎಪಿಸೋಡ್ ಅನ್ನ ಹಾಕ್ತೀನಿ, ಯಾಕಂದ್ರೆ ಇಷ್ಟು ದಿನ ನಾನು ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೆ. ಸೊ ಈಗ 2 ದಿನಕ್ಕೊಮ್ಮೆ ಒಂದು ವಿಡಿಯೋ ಬರುತ್ತೆ. ಇನ್ನು ಟೋಟಲ್ 5 ವಿಡಿಯೋದಲ್ಲಿ ಪೂರ್ತಿ ಬ್ರೇಕಿಂಗ್ ಬ್ಯಾಡ್ ಮುಗಿಯುತ್ತೆ. ಎಪಿಸೋಡ್ 5 ಅಲ್ಲಿ ಏನಾಗಿತ್ತಂದ್ರೆ ಹ್ಯಾಂಕ್ ನ ಮನೇಲಿ ವರ್ಲ್ಡ್ ವೈಟ್ ಆಗೋ ಫ್ಯಾಮಿಲಿ ಬಂದಿತ್ತು. ಆದ್ರೆ ವರ್ಲ್ಡ್ ವೈಟ್ ಕುಡ್ದ ಮತ್ತಿಗೆ ಏನೇನೋ ಹುಚ್ಚರಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಹೈಸನ್ಬರ್ಗ್ ನಿನ್ನ ಜೊತೆಗೆ ಯಾಕೆ ಇರಬಾರ್ದು ಅಂತೆಲ್ಲ ಹೇಳ್ತಾನೆ. ಹಾಗೇನೆ ಬೆಳಿಗ್ಗೆ ಕೂಡ ಹ್ಯಾಂಕ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತಾ ಈ ಲಾಸ್ ಪಾಲಸ್ ಹೋಟೆಲ್ ನ ಮಾಲೀಕ ಅಂದ್ರೆ ಗುಸ್ತಾವೋ ಯಾರಿದಾನೆ, ಇವನ ನಿಜವಾದ ಐಡೆಂಟಿಟಿ ಏನು, ಇವನು ನಿಜವಾಗ್ಲೂ ಇಲ್ಲಿ ಅವನೇನೋ, ಹೀಗೆ ಹ್ಯಾಂಕ್ ಗೆ ತುಂಬಾ ಸಂಶಯ ಬರುತ್ತೆ. ಅಂಡ್ ಈಗ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ 6. ಈಗ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಕಾಣುತ್ತಾ ಈ ಲಾಸ್ ಪಾಲಸ್ ಡಬ್ಬಗಳಲ್ಲಿ ಗುಸ್ತಾವನ ಕಡೆಯವರು ಕೆಲವರು ಡ್ರಗ್ ಅನ್ನ ವಿತರಣೆ ಮಾಡೋಕಂತ ತಗೊಂಡು ಹೋಗ್ತಿರ್ತಾರೆ. ಆದ್ರೆ ಅದೇ ದಾರಿಯಲ್ಲಿ ಯಾವ್ದು ಥರ್ಡ್ ಪಾರ್ಟಿ ಡೀಲರ್ಸ್ ಗಳು ಬಂದು ಈ ಎಲ್ಲ ಡ್ರಗ್ ಗಳನ್ನ ಕದ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಇದರಲ್ಲಿದ್ದಂತ ವಿತರಣೆಕಾರರು ಹಾಗೂ ಡ್ರೈವರ್ ಅನ್ನು ಕೂಡ ಚೆನ್ನಾಗಿ ಹೊಡೆದು ಕೊಂದೇ ಬಿಡ್ತಾರೆ. ಈ ಡೀಲರ್ಸ್ ಗಳೆಲ್ಲ ಯಾರು, ಇವರೇ ಅಟ್ಯಾಕ್ ಮಾಡಿಸಿದ್ದಾರೆ ನಿಮ್ಗೆ ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಈಗ ಸೀನ್ ಚೇಂಜ್ ಆಗುತ್ತೆ, ಸ್ಕೈಲರ್ ಅನ್ನ ತೋರಿಸ್ತಾರೆ. ಇವಳದಲ್ಲಿ ಕಂಪ್ಯೂಟರ್ ನೋಡಿದಾಗ ಗೊತ್ತಾಗುತ್ತೆ ಇವಳು ಗೇಲ್ ನ ಬಗ್ಗೆ ರಿಸರ್ಚ್ ಮಾಡಿದಾಳೆ, ಯಾಕಂದ್ರೆ ಸ್ವಲ್ಪ ಹ್ಯಾಂಕ್ ನಿಗೂ ಇದರಿಂದ ಏನಾದ್ರು ಲಾಭ ಆಗ್ಬಹುದು ತಾನೆ. ಹಾಗೇನೆ ಸ್ಕೈಲರ್ ಗೆ ಅಂದಾಜಾಗುತ್ತೆ ಈ ಹೈಸನ್ಬರ್ಗ್ ಯಾರು ನಮ್ಮ ವಾಲ್ಟರ್ ವೈಟ್ ನ ಜೊತೆಗೆ ಇರೋನೇ ಇರಬೇಕು, ಅವನ ಡ್ರಗ್ ಡೀಲರ್ ಏನಾದ್ರು ಆಗಿರ್ಬೋದಾ. ಆದ್ರೆ ಅವಳಿಗೆ ಏನ್ ಗೊತ್ತು ವಾಲ್ಟರ್ ವೈಟ್ ಹೈಸನ್ಬರ್ಗ್ ಅಂತ. ಸೊ ಸ್ಕೈಲರ್ ಕೇಳ್ತಾಳೆ, ಸತ್ಯ ಹೇಳು ವಾಲ್ಟರ್, ನಿಂಗ್ ಗೊತ್ತಿದ್ಯಾ ಹೈಸನ್ಬರ್ಗ್ ಅಂದ್ರೆ ಯಾರು ಅಂತ, ಯಾಕಂದ್ರೆ ಗೇಲ್ ನ ಸಾವಿಗೂ ಅದಕ್ಕೂ ಕೂಡ ಏನೊಂದು ಲಿಂಕ್ ಇದೆ ಅಂತ ಅನ್ಸ್ತಿದೆ. ಪ್ಲೀಸ್ ಹೇಳು ವಾಲ್ಟರ್, ನಮ್ಮ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಇದೆಯಾ, ಏನಾದ್ರು ಡೇಂಜರ್ ಇದೆಯಾ. ವಾಲ್ಟರ್ ಹೇಳ್ತಾನೆ ನಂಗೆ ಯಾರು ಕೂಡ ಹೈಸನ್ಬರ್ಗ್ ಅಂತ ಗೊತ್ತಿಲ್ಲ. ಸ್ಕೈಲರ್ ಹೇಳ್ತಾಳೆ ಸತ್ಯ ಹೇಳು, ನಂತರ ಅಟ್ಯಾಕ್ ಆಗೋದು ನಮ್ಮ ಫ್ಯಾಮಿಲಿಗೆ ಅಲ್ಲ ತಾನೆ, ಏನು ಡೇಂಜರ್ ಇಲ್ಲ ತಾನೆ. ಸೊ ವಾಲ್ಟರ್ ವೈಟ್ ಗೆ ಪುನಃ ಇದನ್ನ ಕೇಳಿ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ವಾಲ್ಟರ್ ಹೇಳ್ತಾನೆ ನಿಂಗ್ ಗೊತ್ತಾ ಯಾರ ಹತ್ರ ನೀನು ಮಾತಾಡ್ತಿದ್ಯಾ ಅಂತ, ನಿಂಗ್ ಗೊತ್ತಾ ನಾನು ಒಂದು ದಿನ ಕೆಲಸ ಮಾಡೋದು ಇದ್ರು ಕೂಡ ಏನೆಲ್ಲ ಆಗ್ಬೋದು ಅಂತ. ನಮ್ಮ ಬಿಸ್ನೆಸ್ ಏನ್ ನಡೀತಿದೆ ಇದು ನನ್ನ ಹೆಸರಿನಲ್ಲೇ ನಡೀತಿದೆ, ನಾನು ಕುಕ್ ಮಾಡೋದನ್ನ ನಿಲ್ಸ್ಬಿಟ್ರೆ ಪೂರ್ತಿ ಬಿಸ್ನೆಸ್ ಹಾಳಾಗ್ಬಿಡುತ್ತೆ. ಹಾಗೇನೆ ಈ ಐಕಾನಿಕ್ ಡೈಲಾಗ್ ಅನ್ನ ಹೇಳ್ತಾನೆ, I am not in danger, Skylar. I am the danger. ಐ ಆಮ್ ನಾಟ್ ಇನ್ ದಿ ಡೇಂಜರ್, ಐ ಆಮ್ ದಿ ಡೇಂಜರ್ ಅಂತ. ಯಾರಾದ್ರೂ ಒಬ್ಬ ಕ್ರಿಮಿನಲ್ ಬಂದು ಗನ್ನ ಹಿಡ್ಕೊಂಡು ತಲೆನ ಹೊಡಿಯೋಕೆ ಬಾಗಿಲನ್ನ ತಡ್ತಾರೆ. ಅಂಡ್ ಆಗ ನಾನು ಬಾಗಿಲನ್ನ ಓಪನ್ ಮಾಡ್ತೀನಿ, ಹಾಗೆ ನನ್ನನ್ನು ಅವನು ಕೊಲ್ತಾನೆ. ನೀನು ನನ್ನನ್ನ ಹಾಗೆ ಅಂತ ತಿಳ್ಕೊಂಡಿದ್ಯಾ, ಆದ್ರೆ ಆ ಬಾಗಿಲನ್ನ ತಟ್ಟೋನು ನಾನೇ ಆಗಿರ್ತೀನಿ. ಇದರ ಅರ್ಥ ಯಾವ ಕ್ರಿಮಿನಲ್ಗೂ ಇವನು ಹೆದರೋದಿಲ್ಲ, ಯಾಕಂದ್ರೆ ಇವನೇ ದೊಡ್ಡ ಕ್ರಿಮಿನಲ್. ಸೊ ಹೀಗೆ ಇವನಿಗೆ ಹುಚ್ಚಿಡ್ದೋಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಸ್ನಾನ ಮಾಡೋಕಂತ ಹೋಗ್ತಾನೆ. ಮಾತ್ರ ಇದನ್ನೆಲ್ಲ ಕೇಳಿ ಸ್ಕೈಲರ್ ನ ಮನಸ್ಸು ಸ್ವಲ್ಪ ಚೇಂಜ್ ಆಗುತ್ತೆ. ಇವನ್ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾನೆ, ಅಂದ್ರೆ ಏನು ಕೆಟ್ಟ ಕೆಲಸ ಮಾಡಿರ್ಬೇಕು ಇವನು ಅಂತ. ಸೊ ಹೀಗೆ ಸ್ನಾನ ಮಾಡಿ ವಾಪಸ್ ಬಂದಾಗ ಗೊತ್ತಾಗುತ್ತೆ ಸ್ಕೈಲರ್ ಅಂತೂ ಮನೆಯಿಂದ ಓಡೋಗಿದ್ದಾಳೆ. ಸಡನ್ ಆಗಿ ಎಲ್ಲಿ ಹೋದ್ಲು ಕಾಣ್ತಾನೆ ಇಲ್ಲ. ಅಲ್ಲಿಂದ ವಾಲ್ಟರ್ ಹೋಗ್ತಾನೆ ಸೀದಾ ಕಾರ್ ವಾಶ್ ನ ಓನರ್ ನ ಬಳಿಗೆ. ಅದೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಕಾರ್ ವಾಶ್ ನ ಜಾಗವನ್ನ ಖರೀದಿ ಮಾಡಿದ್ರಲ್ಲ, ಸೊ ಈಗ ನಮ್ಮ ವಾಲ್ಟರ್ ವೈಟ್ ಇಲ್ಲಿನ ಓನರ್ ಆಗ್ತಾನೆ. ಇಲ್ಲಿ ಓನರ್ ಗೆ ಸ್ವಲ್ಪ ತಿಕ್ಕ ಉರಿಯುತ್ತೆ, ಯಾಕಂದ್ರೆ ನೀವೇ ಇಮೇಜಿನ್ ಮಾಡಿ, ನೀವು ಓನರ್ ಆಗಿರ್ತೀರಿ ಒಂದು ಜಾಗಕ್ಕೆ, ಮತ್ತೆ ಆ ಜಾಗವನ್ನ ನಿಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡಿದ್ರೆ ಹೇಗಿರುತ್ತೆ, ಅದೇ ಸೀನ್ ಆಗ್ತಿರೋದು ಇಲ್ಲಿ. ಸೊ ಅವನಿಗೆ ಕೀ ಎಲ್ಲ ಕೊಟ್ಬಿಡ್ತಾನೆ ಅಂಡ್ ಓನರ್ ಹೇಗಿರ್ಬೇಕು ಅಂತೆಲ್ಲ ಹೇಳ್ಬಿಡ್ತಾನೆ. ಇನ್ನೊಂದು ಕಡೆ ಮೈಕ್ ಹಾಗೂ ಜೆಸಿ ಜೊತೆಗೇನೆ ಡಿನ್ನರ್ ಮಾಡ್ತಿದ್ದಾರೆ. ಇವರು ಆದಷ್ಟು ಒಟ್ಟಿಗೆ ಇರ್ತಾರೆ. ತುಂಬಾ ದಿನದಿಂದ ತನ್ನ ಸಂಪೂರ್ಣ ಟೈಮ್ ಕಾರ್ ನಲ್ಲಿ ಕಳೆದ ಜೆಸ್ಸಿಗೆ ಈಗ ಡ್ರಗ್ ನಿಂದ ನಶೆ ಮಾಡೋದು ಎಲ್ಲ ಕಡಿಮೆ ಆಗಿದೆ. ಇದರ ಕಾರಣ ಅಂತೂ ಮೈಕೆ ಗುರು. ಹಾಗೆ ಇಲ್ಲಿ ಗಮನಿಸಬಹುದು ನೀವು ಜೆಸ್ಸಿನ ಮುಖ ಹೇಗೆ ಆಗಿದೆ ಅಂತ. ಇನ್ನೊಂದು ಕಡೆ ವಾಲ್ಟರ್ ಜೂನಿಯರ್ ಹತ್ರ ವಾಲ್ಟರ್ ವೈಟ್ ಬ್ರೇಕ್ಫಾಸ್ಟ್ ಮಾಡೋಗೋ ಮಾತಾಡ್ತಾನೆ. ಅಮ್ಮ ನಂಗೆ ಬೆಳಿಗ್ಗೆಯಿಂದ ಕಾಣ್ಲೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ. ವಾಲ್ಟರ್ ಹೇಳ್ತಾನೆ ಹೀಗೇನೆ ಎಲ್ಲಿಯಾದ್ರೂ ಸುತ್ತೋಕೆ ಹೋಗಿರ್ಬೋದು. ಸೊ ಹೀಗೆ ಕಾರಲ್ಲಿ ಹೋಗ್ತಾರೆ ಅಲ್ಲಿಂದ. ಅಂಡ್ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ವಾಲ್ಟರ್ ವೈಟ್ ಇಲ್ಲಿ ಸರ್ಪ್ರೈಸ್ ನೀಡಿದ್ದಾನೆ ಅವನ ಮಗನಿಗೆ. ಅದೇನಂದ್ರೆ ವಾಲ್ಟರ್ ಜೂನಿಯರ್ ಹತ್ರ ಕೇಳ್ತಾನೆ ಹೇಳು ಯಾವ ಕಾರ್ ನಿಂಗೆ ಇಷ್ಟ ಅಂತ. ಅಂಡ್ ವಾಲ್ಟರ್ ಜೂನಿಯರ್ ಹೇಳ್ತಾನೆ ನನಗೆ ರೆಡ್ ಕಲರ್ ನ ಕಾರ್ ಬೇಕು ಅಂತ. ಈ ಕಾರ್ ಅಂತೂ ತುಂಬಾನೇ ಕಾಸ್ಟ್ಲಿ ಆಗಿದೆ, ಆದ್ರೆ ವಾಲ್ಟರ್ ವೈಟ್ ನ ಬಳಿ ಹಣ ಇದೆ. ಸೊ ಸೆಕೆಂಡ್ ಅಲ್ಲೇ ಪರ್ಚೇಸ್ ಮಾಡ್ಬಿಟ್ಟ ಈ ಗಾಡಿಯನ್ನ ಅವನ ಮಗನಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ವಾಲ್ಟರ್ ವೈಟ್ ಬರ್ತಾನೆ ಲ್ಯಾಬ್ ಗೆ. ಅಂಡ್ ಇಲ್ಲಿ ಜೆಸ್ಸಿ ಕೂಡ ಕಾಣ್ತಿದ್ದಾನೆ. ವಾಲ್ಟರ್ ವೈಟ್ ಕೇಳ್ತಾನೆ ಏನ್ ಮಾಡ್ತಿದ್ಯಾ ಗುರು ನೀನು ಇಡೀ ದಿನ ಮೈಕ್ ನ ಜೊತೆಗೆ. ಜೆಸ್ಸಿ ಹೇಳ್ತಾನೆ ಅದೇನಿಲ್ಲ, ನಂಗೆ ಕೆಲಸ ಇದೆ, ತುಂಬಾ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗಿ ಡ್ರಗ್ ನ ಹಣಗಳನ್ನೆಲ್ಲ ಪಿಕ್ ಮಾಡಿ ಬರ್ಬೇಕು, ನಾನು ಬಿಸ್ನೆಸ್ ಅಲ್ಲಿ ಬಿಸಿ ಆಗಿದ್ದೀನಿ, ಮಾತಾಡೋಕೆ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಸೊ ಹಾಗೇನೆ ಲ್ಯಾಬ್ ಅಲ್ಲಿ ಸ್ವಲ್ಪ ಹೊತ್ತು ಕುಕಿಂಗ್ ಮಾಡ್ತಾರೆ. ಆದ್ರೆ ಸಡನ್ ಆಗಿ ಕಾಲ್ ಬರುತ್ತೆ ಜೆಸ್ಸಿನಿಗೆ. ಅದೇನಂದ್ರೆ ಮೈಕ್ ಕರೆದಿದ್ದಾನೆ. ಸೊ ಜೆಸ್ಸಿ ಹೇಳ್ತಾನೆ ಮಿಸ್ಟರ್ ವೈಟ್ ನಾನು ಇಲ್ಲಿಂದ ಹೋಗ್ತೀನಿ, ನಂಗೀಗ ಅರ್ಜೆಂಟ್ ಕರಿತಿದ್ದಾನೆ ಮೈಕ್ ಅಂತ. ಆದ್ರೆ ವಾಲ್ಟರ್ ವೈಟ್ ಗೆ ಕೋಪ ಬರುತ್ತೆ, ಯಾಕೆ ಹೋಗ್ತಿದ್ಯಾ ನೀನು. ಆದ್ರೆ ಅವನು ಮಾತೇ ಇಲ್ಲದೆ ಸೀದಾ ಹೋಗ್ಬಿಡ್ತಾನೆ. ಇದನ್ನ ನೋಡಿ ವಾಲ್ಟರ್ ವೈಟ್ ಗೆ ತುಂಬಾನೇ ಕೋಪ ಬರುತ್ತೆ, ಯಾಕಂದ್ರೆ ಈ ಜಾಗವನ್ನ ಇವನೊಬ್ಬನೇ ಕ್ಲೀನ್ ಮಾಡ್ಬೇಕಾಗುತ್ತೆ. ಈಗ ಒಬ್ಬನಿಂದ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವನು ಲ್ಯಾಬ್ ನ ಮೇಲೆ ಹೋಗಿ ಅಲ್ಲಿದ್ದ ಕೆಲಸಗಾರರನ್ನು ಕರೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವರು ಸ್ಪ್ಯಾನಿಷ್ ಅಲ್ಲಿ ಮಾತಾಡ್ತಾರೆ, ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ. ಹಾಗೆ ಇವನು ಸನ್ನೆಯಲ್ಲಿ ಮಾತಾಡ್ತಾನೆ. ಸೊ ಹೇಗೇನೋ ಅವ್ರಿಗೆ ಅರ್ಥ ಆಗ್ಬಿಡ್ತು ಇವನು ಏನ್ ಹೇಳಕ್ಕೆ ಹೊರಡ್ತಿದ್ದಾನೆ ಅಂತ. ಆದ್ರೆ ಕೆಲಸ ಮಾಡೋರಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದ ಗುಸ್ತಾವ್ ತಪ್ಪಿ ಕೂಡ ಲ್ಯಾಬ್ ಗೆ ಹೋಗ್ಬಾರ್ದು ಅಂತ. ಆದ್ರೆ ವಾಲ್ಟರ್ ವೈಟ್ ಅವನೇ ಕರೀತಿದ್ದಾನೆ. ಸೊ ಆ ಎಲ್ಲ ಕೆಲಸದವರು ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಲ್ಯಾಬ್ ಅನ್ನ. ಹಾಗೇನೆ ವಾಲ್ಟರ್ ವೈಟ್ ಟೀ ಕುಡಿತಿದ್ದಾನೆ. ಇದನ್ನ ನೋಡ್ಕೊಂಡು ಒಂಥರ ಇವನು ಗುಸ್ತಾವನಿಗೆ ಇನ್ಸಲ್ಟ್ ಮಾಡಿದಾಗಿದ್ದು. ಅಂಡ್ ಅಲ್ಲಿ ಸಿಸಿಟಿವಿ ಕೂಡ ಇದೆ ನಿಮ್ಗೆ ಗೊತ್ತಿರೋ ಹಾಗೆ. ಇನ್ನೊಂದು ಕಡೆ ಒಂದು ಮೂಲೆಯಲ್ಲಿ ರಸ್ತೆ ಬದಿಯಲ್ಲೇ ಸ್ಕೈಲರ್ ತುಂಬಾನೇ ಆಲೋಚನೆ ಮಾಡ್ತಿದ್ದಾಳೆ. ನಾನು ವಾಲ್ಟರ್ ವೈಟ್ ನ ಜೊತೆ ಬದುಕಬೇಕಾ ಅಥವಾ ಬದುಕಬಾರ್ದಾ, ಬೇರೆ ಆಗ್ಬೇಕಾ ಒಂದು ಕೂಡ ಆಲೋಚನೆ ಆಗ್ತಿಲ್ಲ. ಆದ್ರೆ ಮಗುವನ್ನ ನೋಡಿದ ತಕ್ಷಣ ಮನೆಗೆ ವಾಪಸ್ ಹೋಗ್ಬೇಕಷ್ಟೇ ಅಂತ ಅಂದಾಜಾಗುತ್ತೆ. ಈಗ ಸೀನ್ ಚೇಂಜ್ ಆಗುತ್ತೆ, ಮತ್ತೆ ನಮ್ಗೆ ತೋರಿಸ್ತಾರೆ ಮೈಕ್ ಹಾಗೂ ಜೆಸ್ಸಿಯನ್ನ. ಮೈಕ್ ಕಾರ್ ನಲ್ಲಿ ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿರ್ತಾನೆ. ಇವನು ಹೇಳೋ ಪ್ರಕಾರ ಈ ಜಾಗದಲ್ಲಿ ಅಲ್ಲಿ ಒಂದು ಮನೆ ಕಾಣ್ತಿದ್ಯಲ್ಲ, ಅದರೊಳಗೆ ಇಬ್ಬರು ಇದ್ದಾರೆ. ನಂಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನಮ್ಮ ಡ್ರಗ್ ಅನ್ನ ಲೂಟಿ ಮಾಡಿ ನಮ್ಮ ಕಡೆಯವರನ್ನ ಕೊಂದದ್ದು ಇವರೇ
ಆಗಿದ್ದಾರೆ. ಸೊ ನಮ್ಮ ಡ್ರಗ್ ನಮ್ಗೆ ವಾಪಸ್ ಸಿಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಜೆಸ್ಸಿಯನ್ನ ಎದುರು ಕಳಿಸ್ತಾನೆ. ಸೊ ಜೆಸ್ಸಿ ಇಲ್ಲಿಗೆ ಬಂದು ಹೇಳ್ತಾನೆ, ನಂಗೆ ಡ್ರಗ್ಸ್ ಕೊಡಿ, ನಾನು ಹಣ ಕೊಡೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ಇವನನ್ನ ಆಚೆ ಕಳಿಸಿದ್ದಾರೆ. ಯಾಕಂದ್ರೆ ಅವನು ಹೇಳ್ತಾನೆ, ಅಪರಿಚಿತ ವ್ಯಕ್ತಿಗಳಿಗೆ ನಾವು ಡ್ರಗ್ಸ್ ಅನ್ನು ಕೊಡೋದಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಮೈಕ್ ಜೆಸ್ಸಿಗೆ ಒಂದು ಪ್ಲಾನ್ ಅನ್ನು ಹೇಳ್ತಾನೆ. ಸೊ ಈ ಪ್ಲಾನ್ ನ ಪ್ರಕಾರ ಜೆಸ್ಸಿ ಪಿಕಾಸ್ ಅನ್ನು ತೆಗೆದು ಅಲಿಯಾಗಿತಾ ಇರ್ತಾನೆ. ಇದನ್ನ ಈ ನಶೆಯಲ್ಲಿರೋ ಒಬ್ಬ ವ್ಯಕ್ತಿ ಗಮನಿಸ್ತಾನೆ. ಸೊ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಆಗಿಯೋಕೆ ಶುರು ಮಾಡ್ತಾನೆ. ಅಫ್ಕೋರ್ಸ್ ಇವನ್ ನಶೆಯಲ್ಲಿರೋ ಕಾರಣ ಅವನಿಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾನೆ ಅಂತ. ಅದೇ ಗ್ಯಾಪ್ ಅಲ್ಲಿ ಈಗ ಒಳಗಡೆ ಹೋಗ್ತಾನೆ. ಆದ್ರೆ ಇಲ್ಲಿ ಒಬ್ಬ ಗನ್ ಹಿಡ್ಕೊಂಡು ರೆಡಿ ಆಗಿದ್ದಾನೆ. ನಂಗೆ ನನ್ನ ಕಡೆ ಅವನು ಹೇಳ್ದ, ನೀನು ಡ್ರಗ್ ಅನ್ನು ಕೊಡೋದಕ್ಕೆ ರೆಡಿ ಇದೆಯಾ ಅಂತ. ಆದ್ರೆ ನಿನ್ನ ಹೀಗೆ ನಾನು ನಂಬ್ಲಿ ಅಂತ ಹೇಳ್ತಾನೆ. ಆದ್ರೆ ಅದೇ ಹೊತ್ತಿಗೆ ಸಡನ್ ಆಗಿ ಡಿಸ್ಟ್ರಾಕ್ಟ್ ಆಗ್ತಾನೆ. ಯಾಕಂದ್ರೆ ಏನೊಂದು ಸೌಂಡ್ ಕೇಳುತ್ತೆ ಬದಿಯಲ್ಲಿ. ಆ ಗ್ಯಾಪ್ ನಲ್ಲೇ ಜೆಸ್ಸಿ ಅವನ ಮುಖವನ್ನ ಹೊಡೆದಾಕ್ಬಿಡ್ತಾನೆ. ಹಾಗೇನೆ ಅವನಿಗೆ ಒಂದು ಲಾಕರ್ ಕಾಣುತ್ತೆ. ಮೋಸ್ಟ್ಲಿ ಅದರಲ್ಲೇ ಕದ ಡ್ರಗ್ಸ್ ಇರ್ಬೋದು ಕಾಣಿಸುತ್ತೆ. ಇನ್ನೊಂದು ಕಡೆ ವಾಲ್ಟರ್ ವೈಟ್ ಅಲ್ಲಿ ಕೆಲಸ ಮಾಡುವವರನ್ನ ವಾಪಸ್ ಕರ್ಕೊಂಡು ಹೋಗ್ತಾನೆ ಲ್ಯಾಬ್ಗೆ. ಯಾಕಂದ್ರೆ ಲ್ಯಾಬ್ ನ ಕ್ಲೀನ್ ಗೆ ಜನ ಬೇಕು ತಾನೆ. ಮುಂಚೆ ಆದ್ರೆ ಜೆಸ್ಸಿ ಇದ ಕ್ಲೀನ್ ಮಾಡೋದಕ್ಕೆ. ಅದೇ ಜಾಗಕ್ಕೆ ಟೈರಸ್ ಬರ್ತಾನೆ. ಟೈರಸ್ ನಿಮ್ಗೆ ಮರ್ತೋಗಿದ್ರೆ ಗುಸ್ತಾವನ ಕಡೆಯವನಾಗಿದ್ದ. ಅವನು ಬಂದು ಈ ಕೆಲಸಗಾರರನ್ನ ತಡಿತಾನೆ. ಹಾಗೇನೆ ಬಸ್ ನಲ್ಲಿ ಅವರನ್ನ ಕಳಿಸ್ಬಿಡ್ತಾನೆ. ಇನ್ನೊಂದ್ ಸೈಡ್ ಈಗ ರಾತ್ರಿ ಹೊತ್ತಾಗಿರುತ್ತೆ. ಮತ್ತೆ ಮೈಕ್ ನ ಬಳಿ ಗುಸ್ತಾವ್ ಮಾತಾಡೋಕಂತ ಬಂದಿರ್ತಾನೆ. ಹಾಗಾಗಿ ಸೀಕ್ರೆಟ್ ಮಾತಾಡೋದಕ್ಕಿದೆ, ಜೆಸ್ಸಿ ಹೊರಗೆ ಹೋಗುಂತ ಕಳಿಸ್ಬಿಡ್ತಾರೆ. ಗುಸ್ತಾವ್ ಬಂದು ಕೇಳ್ತಾನೆ, ಏನಾಯ್ತು ಅದು ವಿಷಯ, ಯಾರೋ ನಮ್ಮ ಡ್ರಗ್ಸ್ ಅನ್ನ ಕದಿದ್ರಲ್ಲ, ಅದು ಸಿಕ್ತಾ ವಾಪಸ್. ಅದಕ್ಕೆ ಮೈಕ್ ಹೇಳ್ತಾನೆ, ಹೌದು ಅದು ಸಿಕ್ಕಿದೆ. ಆದ್ರೆ ನಿಜವಾದ ಡ್ರಗ್ ನ ಕಲರು ಅವರಲ್ಲ, ಏನೋ ಮಿಸ್ ಹೊಡಿತಿದೆ, ಯಾವ್ದೋ ದೊಡ್ಡ ಗ್ಯಾಂಗ್ ಇದೆ ಕಾಣಿಸುತ್ತೆ. ಸೊ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಗುಸ್ತಾವ್ ಹೊರಗಡೆ ಹೋಗ್ತಾನೆ. ಆಗ ಜೆಸ್ಸಿ ಒಂದು ಪ್ರಶ್ನೆ ಹೇಳ್ತಾನೆ, ಅದನ್ನಂದ್ರೆ ನನ್ನನ್ನ ಯಾಕೆ ಈ ಕೆಲಸಕ್ಕೋಸ್ಕರ ಅಸೈನ್ ಮಾಡಿದ್ಯಾ. ಗುಸ್ತಾವ್ ಹೇಳ್ತಾನೆ, ನಂಗೆ ನಿನ್ನಲ್ಲಿ ಒಂದು ಪೊಟೆನ್ಶಿಯಲ್ ಕಾಣ್ತು. ನಾನು ಸುಮ್ನೆ ಯಾರಿಗೂ ಕೂಡ ಯಾವ್ದು ರ್ಯಾಂಡಮ್ ಆದ ಜಾಬ್ ಕೊಡೋದಿಲ್ಲ. ಇನ್ನೊಂದು ಕಡೆ ಸ್ಕೈಲರ್ ಇಲ್ಲಿ ಬಂದಿರ್ತಾಳೆ ಮನೆಗೆ. ವಾಲ್ಟರ್ ಜೂನಿಯರ್ ಹೇಳ್ತಾನೆ, ಇವತ್ತು ಅಪ್ಪ ನಂಗೆ ಒಂದು ಕಾರನ್ನ ತೆಗೆದುಕೊಟ್ರು. ಅಂಡ್ ಇದು ಅವಳಿಗೆ ಗೊತ್ತಾಗಿತ್ತು ಕೂಡ, ಯಾಕಂದ್ರೆ ಹೊರಗಡೆ ಬರುವಾಗ ಕಾಣುತ್ತಿದ್ದಾನೆ. ಅವಳು ಹೇಳ್ತಾಳೆ, ಒಳ್ಳೆ ವಿಷಯ, ಕಂಗ್ರಾಚುಲೇಷನ್ಸ್ ಅಂತ. ಸೊ ಹಾಗೆ ವಾಲ್ಟರ್ ವೈಟ್ ಗಾಡಿಯನ್ನ ಓಡಿಸೋಕಂತ ಹೋಗ್ತಾನೆ ಹೊರಗಡೆ. ಅವನು ಹೋದ ತಕ್ಷಣ ವಾಲ್ಟರ್ ವೈಟ್ ಬಂದು ಹೇಳ್ತಾನೆ, ಸಾರಿ ಸ್ಕೈಲರ್, ಬೆಳಿಗ್ಗೆ ನನ್ನಿಂದ ಸ್ವಲ್ಪ ತಪ್ಪಾಯ್ತು ಕಾಣಿಸುತ್ತೆ, ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ದೆ. ಆದ್ರೆ ಇವಳು ಹೇಳ್ತಾಳೆ, ವಾಲ್ಟರ್ ವೈಟ್ ನಿಂಗೆ ಹುಚ್ಚಿಡಿದ್ಯಾ, ಆ ಲಕ್ಸುರಿ ಕಾರನ್ನ ತೆಗೆದುಕೊಡೋ ಅವಶ್ಯಕತೆ ಏನಿತ್ತು, ಇದನ್ನ ಪೂರ್ತಿ ಸಮಾಜ ಹೇಗೆ ನೋಡುತ್ತೆ, ಸಡನ್ ಆಗಿ ಹಣ ಇಲ್ಲಿಂದ ಬಂತು ಅಂತ ಎಲ್ರಿಗೂ ಡೌಟ್ ಬರೋದಿಲ್ವಾ, ಆ ಕಾರನ್ನ ಕಾರ್ನ ಶಾಪ್ಗೆ ನೀವು ವಾಪಸ್ ಮಾಡ್ಬಿಡು. ವಾಲ್ಟರ್ ಇರ್ತಾನೆ, ಅದ್ರದ ಒಂದು ಬೇಡಿಕೆ ಆಗಿತ್ತು, ಅಟ್ಲೀಸ್ಟ್ ಅವನು ಸಂತೋಷವಾಗಿರ್ಲಿ ಲೈಫ್ ನಲ್ಲಿ ಅಂತ ಹೇಳ್ತಾನೆ. ಸ್ಕೈಲರ್ ಹೇಳ್ತಾಳೆ, ಆದ್ರೆ ಈಗ ನೀನು ಆ ಕಾರನ್ನ ವಾಪಸ್ ಮಾಡಿದ್ರೆ ಅವನ ಬೇಜಾರಿಗೆ ಕಾರಣ ನೀನ್ ಆಗ್ತೀಯಾ, ನೆನಪಿಟ್ಕೋ ಅಂತ ಹೇಳ್ತಾಳೆ. ಅಂಡ್ ಈಗ ಎಪಿಸೋಡ್ 7. ಅಂಡ್ ಈಗ ನಮ್ಮ ಜೆಸ್ಸಿ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಗೇಮ್ ಅನ್ನ ಆಡ್ತಿರ್ತಾನೆ. ಆದ್ರೆ ಗೇಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನ ಗನ್ ಅನ್ನು ಶೂಟ್ ಮಾಡಿ ಕೊಲ್ಲೋದಕ್ಕೆ ಇರುತ್ತೆ. ಆಗ ಸಡನ್ ಆಗಿ ಗೇಲ್ ನ ಸಾವೇ ಕಣ್ಣಿಗೆ ಕಂಡಾಗೆ ಆಗುತ್ತೆ. ಅಂದ್ರೆ ಈಗ ಕೂಡ ಅವನು ಡಿಸ್ಟರ್ಬ್ ಆಗಿದ್ದಾನೆ ಗೇಲ್ ನ ಸಾವಿನಿಂದ. ಅಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ, ಅದೇ ವಾಲ್ಟರ್ ವೈಟ್ ತನ್ನ ಮಗನಿಗೆ ಒಂದು ಕಾರನ್ನ ಗಿಫ್ಟ್ ಮಾಡಿದ್ನಲ್ಲ, ಲಕ್ಸುರಿ ಕಾರ್. ಸೊ ಇದನ್ನ ವಾಪಸ್ ಮಾಡ್ಬೇಕಂತೆ. ಇದು ನಮ್ಮ ಸ್ಕೈಲರ್ ಹೇಳ್ತಿರೋದು. ಅದಕ್ಕೋಸ್ಕರನೇ ಈ ಕಾರ್ ವಾಶ್ ನ ಜಾಗದಲ್ಲಿ ಇದಾರೆ ಈಗ. ಯಾಕಂದ್ರೆ ಇಲ್ಲಿ ಕಾರನ್ನ ವಾಪಸ್ ವಾಶ್ ಮಾಡಿ ಅದನ್ನ ಪಾಶ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಆಗುತ್ತೆ. ಸೊ ಮೊದ್ಲಂತ ಇವನಿಗೆ ಒಪ್ಪೋಕೆ ಆಗ್ಲಿಲ್ಲ, ಆದ್ರೆ ನಂತರ ಓಕೆ ಅಂತ ಹೇಳ್ಬಿಡ್ತಾನೆ. ಆದ್ರೆ ವಾಲ್ಟರ್ ವೈಟ್ ಗೆ ಅನ್ಸುತ್ತೆ, ಅಂತೂ ಈ ಕಾರನ್ನ ವಾಪಸ್ ಮಾಡೋದಕ್ಕಿದೆ, ಯಾಕೆ ಒಂದು ಲಾಸ್ಟ್ ಡ್ರೈವ್ ಹೋಗ್ಬಾರ್ದು ಅಂತ ಹೇಳಿ ಹುಚ್ಚರಾಗಿ ಡ್ರಿಫ್ಟ್ ಹೊಡಿತಾನೆ ಕಾರ್ ನಲ್ಲಿ. ಅಂಡ್ ಹಾಗೇನೆ ಅವನಿಗೊಂದು ಈಗೋ ಇದೆ, ಹಾಗೇನೆ ಕೋಪ ಕೂಡ ಇದೆ. ನನ್ನ ಸ್ವಂತ ಹಣದಿಂದ ಖರೀದಿಸಿದ ಈ ಕಾರನ್ನ ನಂಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಏನದು. ಸೊ ಅದಕ್ಕೆ ಅವನು ತಿರುಗಿಸ್ತಾ ಅಲ್ಲೇ ಗುದ್ ಬಿಡ್ತಾನೆ. ಸೊ ಅಲ್ಲಿಂದ ಎದ್ ಬಿಡ್ತಾನೆ. ಹಾಗೇನೆ ಆ ಕಾರನ್ನ ಕ್ಯಾರ್ ಕೂಡ ಮಾಡೋದಿಲ್ಲ, ಸೀದಾ ಅಲ್ಲಿ ರೋಡ್ ಸೈಡ್ ಬಂದು ಕೂತ್ಕೊಳ್ತಾನೆ. ಅಂಡ್ ಆ ಕಾರು ಕೂಡ ಬ್ಲಾಸ್ಟ್ ಆಗುತ್ತೆ, ಯಾಕಂದ್ರೆ ಅದು ತುಂಬಾನೇ ಡ್ಯಾಮೇಜ್ ಆಗಿತ್ತು. ಸೊ ವಾಲ್ಟರ್ ಕಾಲ್ ನಲ್ಲಿ ಟ್ಯಾಕ್ಸಿ ಅನ್ನ ಬರೋದಕ್ಕೆ ಹೇಳ್ತಾನೆ. ಆಕ್ಚುಲಿ ಅದು ಕಾಲ್ ಮಾಡಿದ್ದು ಸೋಲ್ ಗುಡ್ ಮ್ಯಾನ್ ಅವಳಿಗೆ. ಸೊ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಸೋಲ್ ಗುಡ್ ಮ್ಯಾನ್ ವಾಲ್ಟರ್ ವೈಟ್ ಗೆ ಹೇಳ್ತಾನೆ, ಆಕ್ಚುಲಿ ನೀನ್ ಬ್ಲಾಸ್ಟ್ ಮಾಡಿದ ಕಾರಣ ಎಲ್ಲ ನಾವು ತಗೊಂಡು ಹೋಗಿದ್ದೀವಿ, ಆ ಜಾಗದಲ್ಲಿ ಯಾವ ವ್ಯಕ್ತಿ ಕೂಡ ಇರ್ಲಿಲ್ಲ. ಸೊ ಯಾವುದೇ ಇನ್ಫಾರ್ಮೇಶನ್ ಲೀಕ್ ಆಗ್ಲಿಲ್ಲ. ಇದರ ಬದಲಾಗಿ ನಂಗೆ ನೀನು $14,000 ಕೊಡ್ಬೇಕಾಗುತ್ತೆ. ವಾಲ್ಟರ್ ಹೇಳ್ತಾನೆ, ಓಕೆ, ನಂಗೆ ಯಾಕೋ ಇತ್ತೀಚೆಗೆ ಅನಿಸ್ತಿದೆ ಗುಸ್ತಾವ ನನ್ನ ಕೊಲ್ಲೋಕೆ ಬರ್ತಾನೆ ಅಂತ. ಸೊ ನಿನ್ನ ಹತ್ರ ಯಾರಾದ್ರೂ ಕೊಲ್ಲೋರ ನಂಬರ್ ಇದೆಯಾ, ಅಂದ್ರೆ ಯಾರಾದ್ರೂ ಕ್ರಿಮಿನಲ್ಸ್ ಗಳದ್ದು. ಅದಕ್ಕೆ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಹೌದು ನನ್ನ ಹತ್ರ ನಂಬರ್ ಇದೆ, ಆದ್ರೆ ನಂಗೆ ಗೊತ್ತಿರೋ ಎಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಗಳ ಕಾಂಟ್ಯಾಕ್ಟ್ ಕೂಡ ಇರೋದು ಮೈಕ್ ನ ಬಳಿ. ಆದ್ರೆ ಮೈಕ್ ಯಾರಿಗೆ ಕೆಲಸ ಮಾಡ್ತಾನೆ ನಿಂಗೆ ಗೊತ್ತೇ ಇದೆ, ಅದು ಗುಸ್ತಾವನ ಜೊತೆಗೆ. ಸೊ ಒಂದ್ ವೇಳೆ ಆ ಕ್ರಿಮಿನಲ್ಸ್ ಗಳ ನಂಬರ್ ಕೊಟ್ಟರು ಕೂಡ ಫೈನಲ್ ಆಗಿ ಸಿಕ್ಕಾಕೊಳ್ಳೋದು ನಾನೇ. ಅದಕ್ಕೆ ವಾಲ್ಟರ್ ವೈಟ್ ಗೆ ಒಂದು ಐಡಿಯಾ ಸಿಗುತ್ತೆ. ಅವನು ಜೆಸ್ಸಿಯನ್ನ ಕನ್ವಿನ್ಸ್ ಮಾಡ್ಬೋದಲ್ಲ, ಅಂದ್ರೆ ಮೈಕ್ ನ ಜೊತೆಗೆ ಇಡೀ ದಿನ ಜೆಸ್ಸಿ ಇರ್ತಾನೆ. ಸೊ ಜೆಸ್ಸಿನ ಬಳಿ ಬಂದ್ ಬಿಡ್ತಾನೆ. ವಾಲ್ಟರ್ ವೈಟ್ ಕೇಳ್ತಾನೆ, ಜೆಸ್ಸಿ ನೀನು ಲಾಸ್ಟ್ ಟೈಮ್ ಗುಸ್ತಾವನ ಎಲ್ಲಿ ನೋಡಿದ್ದೆ. ಜೆಸ್ಸಿ ಹೇಳ್ತಾನೆ, ಅದು 2 ದಿನ ಹಿಂದೆ ರಾತ್ರಿ ಮೈಕ್ ನ ಜೊತೆಗೆ ಗುಸ್ತಾವ್ ಮಾತಾಡ್ತಿದ್ದ. ವಾಲ್ಟರ್ ವೈಟ್ ಹೇಳ್ತಾನೆ, ಅವ್ನು ನಿನ್ನ ಬಳಿ ಏನಾದ್ರು ಮಾತಾಡಿದ್ನ. ಜೆಸ್ಸಿ ಹೇಳ್ತಾನೆ, ಹೌದು ನನ್ನ ಹತ್ರ ಮಾತಾಡ್ದ. ನಾನು ಕೇಳ್ದೆ ಅವನ ಹತ್ರ, ನೀನ್ ನನ್ನ ಕೆಲಸದಲ್ಲಿ ಯಾಕೆ ಇಟ್ಕೊಂಡಿದ್ಯಾ. ಅದಕ್ಕೆ ಅವನು ಹೇಳ್ದ, ನಂಗೆ ನಿನ್ನಲ್ಲಿ ಒಂದು ಪೊಟೆನ್ಶಿಯಲ್ ಕಾಣ್ತು, ನೀನು ಈ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಿದ್ಯಾ ಅಂತ. ಅದಕ್ಕೆ ವಾಲ್ಟರ್ ಹೇಳ್ತಾನೆ, ಇದೆಲ್ಲ ಡ್ರಾಮಾ ಆಗಿದೆ, ಜೆಸ್ಸಿ ಅವರು ನಿನ್ನ ಮಂಗ ಮಾಡ್ತಿದ್ದಾರೆ, ಅವರು ನಿನ್ನನ್ನು ಅವರ ಬದಿಗೆ ಕರ್ಕೊಂಡು ಹೋಗಕ್ಕೆ ನೋಡ್ತಿದ್ದಾರೆ. ಮರ್ತೋಗ್ಬೇಡ ಜೆಸ್ಸಿ, ನೀನು ಗೇಲನ್ನ ಕೊಲ್ಲೋದಕ್ಕೆ ಕಾರಣ ಕೂಡ ಅವರೇ ಆಗಿದ್ರು, ಅವರ ತಪ್ಪುಗಳಿಂದಲೇ ಎಲ್ಲ ಆಗಿದ್ದು. ಅಷ್ಟೇ ಅಲ್ಲ, ನಿನ್ನ ಗರ್ಲ್ ಫ್ರೆಂಡ್ ಅಂದ್ರೆ ಈಗಿರೋ ಗರ್ಲ್ ಫ್ರೆಂಡ್ ಆಂಡ್ರಿನ ಫ್ಯಾಮಿಲಿ ಹುಡುಗ ಏನಿದ್ದ ಅವನನ್ನು ಕೂಡ ಅವರೇ ಕೊಂದದ್ದು. ನೀನ್ ಟೆನ್ಷನ್ ಮಾಡ್ಬೇಡ ಜೆಸ್ಸಿ, ಅವ್ರ ಜೊತೆ ಕೈ ಹಿಡಿಲೇಬೇಡ, ನೆಕ್ಸ್ಟ್ ಚಾನ್ಸ್ ಸಿಕ್ಕ ಕೂಡ್ಲೆ ನಾನು ಅವರನ್ನ ಕೊಂದಾಗ್ಬಿಡ್ತೀನಿ ಅಂತ ವಾಲ್ಟರ್ ವೈಟ್ ಹೇಳ್ತಾನೆ. ಇನ್ನೊಂದು ಕಡೆ ಈಗ ಕಾರ್ ವಾಶ್ ನ ಜಾಗದಲ್ಲಿ ನೋಡೋಣ. ಇಲ್ಲಿ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತೆ ಕಾರ್ ವಾಶ್ ನ ಜಾಗವನ್ನ, ಹಾಗಾಗಿ ಫುಲ್ ಸೆಲೆಬ್ರೇಟ್ ಪಾರ್ಟಿ ಎಲ್ಲ ಆಗ್ಬೇಕು ತಾನೆ. ಸೊ ಇಲ್ಲಿ ಹಣವನ್ನು ಕೂಡ ತಗೊಂಡು ಬಂದಿದ್ದಾನೆ. ಆಗ ಸ್ಕೈಲರ್ ಸ್ವಲ್ಪ ಲೆಕ್ಕಾಚಾರ ಹಾಕಿ ಹೇಳ್ತಾಳೆ, ಇತ್ತೀಚೆಗೆ ನೀನು ಖರ್ಚು ಮಾಡೋದು ನೋಡಿದ್ರೆ ನಿನ್ನ ಸಂಪಾದನೆ
ಇನ್ನೂ ಹೆಚ್ಚಾಗಿದೆ ಅಂತ ಕಾಣ್ತಿದೆ, ದಯವಿಟ್ಟು ಹೆಚ್ಚು ಹಣವನ್ನ ಖರ್ಚು ಮಾಡಬೇಡ ಅಂತ ಹೇಳ್ತಾಳೆ. ವಾಲ್ಟರ್ ಹೇಳ್ತಾನೆ, ನೋಡು ಸ್ಕೈಲರ್, ನಿಗೆ ಕಾರ್ ವಾಶ್ ಜಾಗವನ್ನ ನಾನು ಖರೀದಿ ಮಾಡಿದೀನಿ, ಅಂದ್ರೆ ನೀನು ಹೇಳಿದ್ದು ಖರೀದಿ ಮಾಡಬೇಕು ಅಂತ. ಏನೇನಿದ್ರು ನನ್ನ ಮಾತನ್ನ ನೀನು ಕೇಳ್ಬೇಕು. ಸ್ಕೈಲರ್ ಹೇಳ್ತಾಳೆ, ಓಕೆ ಸರಿ, ಆಗಿದ್ರೆ ಆ ಪೈಸವನ್ನ ಖರ್ಚು ಮಾಡಬೇಡಿ, ಜಸ್ಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಅಲ್ಲಿಂದ ವಾಪಸ್ ಈಗ ಲ್ಯಾಬ್ ಗೆ ಬರ್ತಾನೆ. ಲ್ಯಾಬ್ ನಲ್ಲಿ ಆ ರೈಸಿನ ವಿಷಯವನ್ನ ತಯಾರಿಸ್ತಿದ್ದಾರೆ. ಅಫ್ ಕೋರ್ಸ್ ಗುಸ್ತಾವ್ ಅಥವಾ ಮೈಕ್ ಅನ್ನು ಕೊಲ್ಲೋದಕ್ಕೆ ಇದು ಬೇಕೇ ಬೇಕು. ಸೊ ಜೆಸ್ಸಿಗೆ ಕೂಡ ಇದನ್ನ ಕೊಡ್ತಾನೆ, ಯಾಕಂದ್ರೆ ಅರ್ಜೆಂಟ್ ಗೆ ಯಾರು ಗೊತ್ತು ಗುಸ್ತಾವ್ ಅಥವಾ ಮೈಕ್ ಅವನನ್ನು ಕೊಲ್ಲೋದಕ್ಕೆ ಬಂದ್ರೆ. ಸೊ ಇದಕ್ಕೋಸ್ಕರ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಬೇಕಾಗುತ್ತೆ. ಸೊ ಈ ಸಿಗರೆಟ್ ನೊಳಗಡೆ ಅದನ್ನ ಹಾಕ್ಬಿಡ್ತಾರೆ. ಹಾಗೇನೆ ಆ ಸಿಗರೆಟ್ ಅನ್ನ ಉಲ್ಟಾ ಹಾಕಿ ಬಿಡ್ತಾನೆ, ಯಾಕಂದ್ರೆ ತಪ್ಪಿ ಕೂಡ ಸ್ಮೋಕಿಂಗ್ ಮಾಡುವಾಗ ಆ ಸಿಗರೆಟ್ ಅನ್ನ ಎಳಿಬಾರ್ದು ಅಂತ. ಇನ್ನೊಂದು ಕಡೆಯಲ್ಲಿ ಲಾಸ್ ಪಾಲಸ್ ಹೋಟೆಲ್ ನಲ್ಲಿ ಕಾಣ್ತಿದ್ದಾರೆ ಹ್ಯಾಂಕ್ ಹಾಗೂ ವಾಲ್ಟರ್ ಜೂನಿಯರ್. ಅಂಡ್ ಲಾಸ್ ಪಾಲಸ್ ಹೋಟೆಲ್ ನಿಮ್ಗೆ ಗೊತ್ತಿರೋ ಹಾಗೆ ಗುಸ್ತಾವ್ ಅನ್ನೋದಾಗಿದೆ. ಸೊ ಇಲ್ಲಿ ಸಪ್ಲೈಯರ್ ನ ತರ ಬರ್ತಾನೆ ನಮ್ಮ ಗುಸ್ತಾವು. ಆದ್ರೆ ನೀವೇ ಆಲೋಚನೆ ಮಾಡಿ, ಹ್ಯಾಂಕ್ ಸುಮ್ನೆ ಇಲ್ಲಿಗೆ ಬರ್ಲಿಲ್ಲ, ಅವನಿಗೆ ಸ್ವಲ್ಪ ಅಂದಾಜಾಗಿದೆ, ಏನೋ ಒಂಥರ ವಿಚಿತ್ರ ಇದೆ ಒಂದು ಕೇಸ್ ಅಂತ. ಸೊ ಹ್ಯಾಂಕ್ ಕೇಳ್ತಾನೆ, ಈ ಒಂದು ಗ್ಲಾಸ್ ಇದೆಯಲ್ಲ ಇದರಲ್ಲಿ ನೀರ್ ತನ್ನಿ ಅಂತ. ಸೊ ಅದರಲ್ಲಿ ನೀರ್ ತಂದಿದ್ದ ಅಂಡ್ ಅಲ್ಲಿಂದ ಹೋದ್ಮೇಲೆ ಆ ಗ್ಲಾಸ್ ಅನ್ನು ಕೂಡ ತಗೊಂಡು ಹೋಗ್ತಾನೆ. ಇಲ್ಲಿ ನಮ್ಮ ಹ್ಯಾಂಕ್ ನ ಬುದ್ಧಿವಂತಿಕೆ ನೋಡಬಹುದು, ಯಾಕಂದ್ರೆ ಅದರಲ್ಲಿ ಗುಸ್ತಾವನ ಫಿಂಗರ್ ಪ್ರಿಂಟ್ ಇರುತ್ತೆ. ಸೊ ಫಿಂಗರ್ ಪ್ರಿಂಟ್ ಇವನಿಗೆ ಸಿಕ್ಬಿಡ್ತು. ಇನ್ನೊಂದು ಕಡೆ ನಾವು ನೋಡ್ತೀವಿ ಮೈಕ್ ಜೆಸ್ಸಿಯನ್ನ ಕರ್ಕೊಂಡು ಹೋಗ್ತಾನೆ ಅಂಡ್ ಈ ಜಾಗದಲ್ಲಿ ಗುಸ್ತಾವ್ ಕೂಡ ಇರ್ತಾನೆ. ಸೊ ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿ ರೈಸಿನ ವಿಷಯವನ್ನ ಕಾಫಿಗೆ ಬೆರೆಸೋಕೆ ನೋಡ್ತಾನೆ ಜೆಸ್ಸಿ. ಆಗ ಮೈಕ್ ಹೇಳ್ತಾನೆ, ಜೆಸ್ಸಿ ಈ ಜಾಗ ಸ್ವಲ್ಪ ಸೇಫ್ ಇಲ್ಲ, ಯಾಕಂದ್ರೆ ಈಗ ಕಾರ್ಟೆಲ್ ಅನ್ನೋ ಒಬ್ಬ ಹೆಸರನವನು ಬರ್ತಾನೆ ಗುಸ್ತಾವನನ್ನ ಮೀಟ್ ಆಗೋದಕ್ಕೆ. ಸೊ ಈ ಕಾರ್ಟೆಲ್ ನ ಕಡೆ ಒಬ್ಬ ಬಂದಿರ್ತಾನೆ. ಇವನು ಹೇಳ್ತಾನೆ, ನಮ್ಗೆ ನಿಮ್ಮ ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಇದೆ, ನಮ್ಗೆ ತುಂಬಾ ಕನೆಕ್ಷನ್ಸ್ ಇದೆ, ತುಂಬಾ ಜನಗಳು ಪರಿಚಯ ಇದ್ದಾರೆ. ಸೊ ನಿಮ್ಮ ಡ್ರಗ್ ನ ವಿತರಣೆಗೆ ನಾವು ಕೈ ಜೋಡಿಸ್ತೀವಿ. ಅದಕ್ಕೆ ಗುಸ್ತಾವ್ ಹೇಳ್ತಾನೆ, ನಮ್ಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಈಗ ವಾಪಸ್ ನೋಡ್ತೀವಿ ನಾವು ಜೆಸ್ಸಿ ಬಂದಿದ್ದಾನೆ ಇಲ್ಲಿಗೆ. ಇದು ಅದೇ ಶಾಂತಿಯುತವಾದ ಜಾಗ ಆಗಿದೆ. ಜೆಸ್ಸಿಗೆ ಯಾಕೆ ಗೊತ್ತಿಲ್ಲ, ಸಡನ್ ಆಗಿ ತಾನು ಪಾಪ ಮಾಡ್ತಿದ್ದೇನೆ ಅಂತ ಅನಿಸ್ತಿರುತ್ತೆ. ಸೊ ಈ ಜಾಗದಲ್ಲಿ ಬಂದು ಫಸ್ಟ್ ಹೇಳ್ತಾನೆ, ನಾನು ಇವತ್ತು ಬೇಜಾರಾಗಿರೋ ಉದ್ದೇಶ ನಾಯಿಯನ್ನ ಕೊಂದ್ಬಿಟ್ಟೆ ಅಂತ. ಅದಕ್ಕೆ ಇಲ್ಲಿನ ಟೀಚರ್ ಹೇಳ್ತಾರೆ, ಅದರಲ್ಲಿ ಏನಿದೆ, ಮನುಷ್ಯರು ತಪ್ಪು ಮಾಡ್ತಾರೆ, ಅದನ್ನ ನಾವು ಹೇಳ್ಕೊಂಡು ಹೋದ್ರೆ ಮುಗಿಯೋದಿಲ್ಲ ಇವತ್ತು. ಸೊ ಹೀಗೆ ಸುತ್ತಿ ಬಳಸಿ ಮಾತಾಡೋದನ್ನ ನಿಲ್ಸಿ ಜೆಸ್ಸಿ ಡೈರೆಕ್ಟ್ ಆಗಿ ಹೇಳ್ತಾನೆ, ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಇಲ್ಲಿದ್ದವರೆಗೇನೆ ಡ್ರಗ್ ಸೆಲ್ಲಿಂಗ್ ಮಾಡೋದಾಗಿತ್ತು. ಸೊ ಹೀಗೆ ಇದೆಲ್ಲ ಬಾಯ್ ಬಿಟ್ಟ, ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಸ್ವಲ್ಪ ಸತ್ಯ ಹೇಳ್ಬಿಟ್ಟ ಇಲ್ಲಿ. ಅಂಡ್ ಆದ್ಮೇಲೆ ನಾವು ನೋಡ್ತೀವಿ ಜೆಸ್ಸಿ ವಾಪಸ್ ಈಗ ಬಂದಿದ್ದಾನೆ ಲ್ಯಾಬ್ ಗೆ ಅಂಡ್ ವಾಲ್ಟರ್ ನ ಜೊತೆಗೆ ಕೆಲಸ ಮಾಡ್ತಿದ್ದಾನೆ. ಆಗ ವಾಲ್ಟರ್ ವೈಟ್ ಕೇಳ್ತಾನೆ ಜೆಸ್ಸಿನ ಹತ್ರ, ನಿಮಗೆ ಗಸ್ ಸಿಕ್ಕಿದ್ನ? ಅದಕ್ಕೆ ಜೆಸ್ಸಿ ಹೇಳ್ತಾನೆ, ಇಲ್ಲ ಅಂತ. ಹೌದು, ಅವನು ಸುಳ್ಳು ಹೇಳ್ತಿದ್ದಾನೆ. ಈಗ ಅವನು ಆಕ್ಚುಲಿ ರೈಸಿನ್ ವಿಷಯವನ್ನ ಹಾಕ್ಲಿಲ್ಲ ಅಲ್ಲಿ. ವಾಲ್ಟರ್ ವೈಟ್ ಗೆ ಡೌಟ್ ಬರ್ತಿದೆ ಕ್ಲಿಯರ್ ಆಗಿಲ್ಲ. ಅಂಡ್ ಇನ್ನೊಂದು ಕಡೆ ಹ್ಯಾಂಕ್ ಅಂತೂ ಸಂಪೂರ್ಣ ಮಾಹಿತಿ ಆಲ್ಮೋಸ್ಟ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಈ DEA ಪೊಲೀಸರ ಹತ್ರ ಹೇಳ್ತಾನೆ, ನನ್ನ ರಿಸರ್ಚ್ ನ ಪ್ರಕಾರ ಗೇಲ್ ಒಬ್ಬ ವಿಗನ್ ಆಗಿದ್ದಾನೆ, ಅಂದ್ರೆ ಅವನೊಬ್ಬ ವೆಜಿಟೇರಿಯನ್. ಆದ್ರೆ ನಾನು ಕಂಡ ಪ್ರಕಾರ ಅವನ ಮನೆಯಲ್ಲೇ ಸಾಯೋ ಸಂದರ್ಭದಲ್ಲೇ ಲಾಸ್ ಪಾಲಿಸ್ ನ ಹೋಟೆಲ್ ನಿಂದ ತಂದಂತಹ ಒಂದು ಚಿಕನ್ ಇತ್ತು. ಇದರ ಅರ್ಥ ಅಲ್ಲಿನ ಓನರ್ ಗಸ್ ಆಗಿದ್ದಾನೆ, ಅಂದ್ರೆ ಗುಸ್ತಾವು. ಸೊ ನಂಬರ್ ನೆಲ್ಲ ಟ್ರ್ಯಾಕ್ ಮಾಡ್ದೆ, ಎಲ್ಲ ಮಾಡ್ದೆ ಅಂಡ್ ಫೈನಲ್ ಆಗಿ ನಂಗೆ ಅಂದಾಜಾಗಿದೆ ಏನಂದ್ರೆ ಈ ಗಸ್ ಹಾಗೂ ಗೇಲ್ಗೆ ತುಂಬಾನೇ ಸಂಬಂಧ ಇದೆ, ಈ ಕೇಸ್ಗೆ ತುಂಬಾನೇ ಲಿಂಕ್ ಇದೆ. ಆಗ ಆಫೀಸರ್ ಹೇಳ್ತಾನೆ, ಅದೆಲ್ಲ ಸಾಧ್ಯ ಇಲ್ಲ ಕಾಣಿಸುತ್ತೆ, ಯಾಕಂದ್ರೆ ಅವನಂತೂ ಅಷ್ಟು ಡೌಟ್ ನಂಗೆ ಅನಿಸ್ತಿಲ್ಲ, ಅವನಷ್ಟಕ್ಕೆ ಹೋಟೆಲ್ ನಡೆಸ್ತಿದ್ದಾನೆ, ಅದ್ರಲ್ಲಿ ಏನಿದೆ. ಆಗ ಹ್ಯಾಂಕ್ ಹೇಳ್ತಾನೆ, ನಾನು 100% ಶೋರ್ ಆಗಿ ಹೇಳ್ತಿದ್ದೀನಿ, ಯಾಕಂದ್ರೆ ಮೊನ್ನೆ ನಾನು ಹೋಟೆಲ್ಗೆ ಹೋಗಿ ಅವನ ಫಿಂಗರ್ ಪ್ರಿಂಟ್ ಅನ್ನ ತಗೊಂಡು ಬಂದೆ. ಆದ್ರೆ ನಾನು ಕರೆಕ್ಟ್ ಆಗಿ ಗಮನಿಸಿದಾಗ ಗೊತ್ತಾಯ್ತು, ಅದನ್ನ ಗೇಲ್ ಸಾಯೋ ಅಂದಾಜಲ್ಲಿ ಕೂಡ ಅವನ ಮನೆಯಲ್ಲಿ ಇದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಕೂಡ ಇತ್ತು. ಸೊ ಈಗ ಅಂತೂ ಹ್ಯಾಂಕ್ ನಿಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಮತ್ತೆ ಈಗ ಎಪಿಸೋಡ್ 8 ಅಂಡ್ ಈಗ ನಮ್ಗೆ ಕಾಣಿಸುತ್ತೆ ಸಾಲಮಂಕ ಫ್ಯಾಮಿಲಿಯ ಮುಖ್ಯಸ್ಥ ಹೆಕ್ಟರ್, ಅಂದ್ರೆ ಟೂಕೋನ ತಂದೆ. ಇವನ ಬಳಿ ಬಂದಿದ್ದಾನೆ ಮಾತಾಡೋದಕ್ಕೆ ಗುಸ್ತಾವೋ. ಸೊ ಇವನು ಹೇಳ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಟೂಕೋನನ್ನು ಕೊಂದದ್ದು ವಾಲ್ಟರ್ ವೈಟ್ ಆಗಿರ್ಲಿಲ್ಲ, ಬದಲಾಗಿ ಹ್ಯಾಂಕ್ ಆಗಿದ್ದ. ಅದಾದ ನಂತರ ನಿನ್ನ ಸಾಲಮಂಕ ಫ್ಯಾಮಿಲಿಯಿಂದ ಇಬ್ರು ಟ್ವಿನ್ಸ್ ಬಂದಿದ್ರಲ್ಲ, ಅದೇ ಟೂಕೋನ ಬ್ರದರ್ಸ್ ಗಳು. ಅದರಲ್ಲಿ ಒಬ್ಬನನ್ನ ಹ್ಯಾಂಕ್ ಕಾರ್ನ ಅಡಿಯಲ್ಲಿ ಹಾಕಿ ಕೊಂದಿದ್ರೆ ಇನ್ನೊಬ್ಬನ ಸಾವಿಗೆ ನಾನೇ ಕಾರಣ ಆಗಿದ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಕಾಲ್ ಮಾಡಿದ್ದು ಹ್ಯಾಂಕ್ ನಿಗೆ, ಈಗ ಏನೋ ಆಗೋದ್ರಲ್ಲಿದೆ ಅಂತ. ಸೊ ಮುನ್ನೆಚ್ಚರಿಕೆ ಕೊಟ್ಟ ಕಾರಣ ಅವನು ಅದನ್ನ ಅಡಿಗೆ ಹಾಕಿ ಕೊಂದಾಕ್ಬಿಟ್ಟ. ಸೊ ಇವನೆಲ್ಲ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ನೀವು ಅಂದಾಜಾಗದಿದ್ರೆ, ಇವರೆಲ್ಲರ ಮೇನ್ ಬಾಸ್ ಒಬ್ಬ ಇದ್ದಾನೆ, ಅವನೇ ಕಾರ್ಟೆಲ್ ಅಂತ. ಅವನು ಸದ್ಯದಲ್ಲೇ ನಿಮ್ಗೆ ಸೀರೀಸ್ ಅಲ್ಲಿ ಗೊತ್ತಾಗುತ್ತೆ ಯಾರು ಅಂತ. ಅವನೊಬ್ಬ ಹೈ ಲೆವೆಲ್ ಆಗಿರುವಂತಹ ಗುಂಡಾಗಿದ್ದಾನೆ. ಸೊ ಕಾರ್ಟೆಲ್ ಹಾಗೂ ಗುಸ್ತಾವನಿಗೆ ಆಗೋದೇ ಇಲ್ಲ, ಅದು ಕೂಡ ಯಾಕೆ ಅಂತ ನಿಮ್ಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಸೊ ಹೀಗೆ ಗುಸ್ತಾವನ ದಾರಿಗೆ ಯಾರ್ಯಾರೆಲ್ಲ ಅಡ್ಡ ಬಂದಿದ್ರು ಎಲ್ಲರನ್ನ ಕೊಂದಾಕ್ಬಿಡ್ತಾನೆ. ಇದನ್ನ ಕೇಳಿ ಹೆಕ್ಟರ್ಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಮಾತಾಡೋದಕ್ಕೂ ಅಂತೂ ಆಗೋದಿಲ್ಲ, ಹಾಗೇನೆ ಏನು ಕೂಡ ಮಾಡೋದಕ್ಕೆ ಆಗುದಿಲ್ಲ ಅವನಿಗೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ವಾಲ್ಟರ್ ವೈಟ್ ಅವನ ಕೀಮಿಯೋಥೆರಪಿಗೆ ಬಂದಿದ್ದಾನೆ ಇಲ್ಲಿಗೆ, ಅಂದ್ರೆ ಅದೇ ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ಗೆ. ಇಲ್ಲಿ ನೋಡ್ತಾನೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಈ ಕ್ಯಾನ್ಸರ್ ಪೇಷಂಟ್ ಹೇಳ್ತಾನೆ, ನಾನ್ ತಿಳ್ಕೊಂಡಿದ್ದೆ ನಾನು ಜೀವನವನ್ನ 100 ವರ್ಷ ಕಳಿತೀನಿ ಅಂತ, ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ದೆ, ಆದ್ರೆ ಈ ಕ್ಯಾನ್ಸರ್ ನಿಂದ ನಾನು ಬದುಕೋದೇ ಇಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ, ನೀನೊಬ್ಬ ದೊಡ್ಡ ಶತಮೂರ್ಖ, ನೀನು ಈ ಕ್ಯಾನ್ಸರ್ ಇದ್ದಾಗ ಸ್ವಲ್ಪ ಹೊತ್ತಾದ್ರೂ ಬದುಕೋಕೆ ಟೈಮ್ ಇದೆ, ಆ ಟೈಮ್ ನಲ್ಲಿ ಜೀವನವನ್ನ ಎಂಜಾಯ್ ಮಾಡಬಹುದಲ್ಲ. ನನ್ನ ನೋಡು, ನಾನು ಕೂಡ ನಿನ್ನ ತರನೇ ಇದ್ದೆ, ಆದ್ರೆ ಈಗ ಜೀವನವನ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಬದುಕಿರೋ ಸಮಯ ಆದ್ರೂ ಸುಖವಾಗಿ ಬದುಕಬೇಕು ಅಂತ ಹೇಳ್ತಾನೆ. ಈಗ ಇನ್ನೊಂದು ಸೈಡ್ ನಲ್ಲಿ ನಾವು ನೋಡ್ತೀವಿ DA ಆಫೀಸರ್ಸ್ ನ ಗ್ಯಾಂಗ್ ಗಳು ಹ್ಯಾಂಕ್ ನ ಮಾತಿಗೆ ಒಪ್ಪಿಗೆ ಹೇಳಿ ಇಲ್ಲಿ ಗುಸ್ತಾವನನ್ನ ಮಾತಾಡೋದಕ್ಕೆ ಕರೆಸ್ತಾರೆ. ಆದ್ರೆ ಇಲ್ಲಿ ಗುಸ್ತಾವ್ ನೋಡ್ಬೋದು ಆಕ್ಟಿಂಗ್ ಮಾಡ್ತಿದ್ದಾನೆ, ಏನು ಗೊತ್ತಿಲ್ಲದೆ ಇರೋ ಹಾಗೆ ಸ್ವಲ್ಪ ಸ್ಮೈಲ್ ಮಾಡ್ತಾನೆ. ಇವನ ಮುಖ ನೋಡಿದ್ರೆ ನಿಮಗೆ ಸ್ವಲ್ಪನೂ ಅನುಮಾನ ಬರಲ್ಲ ಇವನು ಖದೀಮ ಅಂತ. ಸೊ ಇವ್ರು ಕೇಳ್ತಾರೆ ಗೇಲ್ ನ ಬಗ್ಗೆ ಮಾತಾಡುವ ಅಂತ. ಗುಸ್ತಾವ್ ಹೇಳ್ತಾನೆ, ಗೇಲ್ ನಂಗೆ ಗೊತ್ತಿದೆ, ಅವನು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಆಗಿದ್ದ, ಅವನಿಗೆ ಕಾಲೇಜ್ ಹೋಗೋದಕ್ಕೆ ಕೂಡ ನಾನೇ ಫೀಸ್ ಅನ್ನು ಕೊಡ್ತಿದ್ದೆ, ಆದ್ರೆ ತುಂಬಾ ಸಮಯದಿಂದ ನಾವಷ್ಟು ಮಾತುಗಳನ್ನ ಆಡ್ತಿರ್ಲಿಲ್ಲ, ನಾನು ನನ್ನ ಕೆಲಸದಲ್ಲಿ ಬಿಸಿ ಆಗಿದ್ದೆ. ಸೊ ನಾನು ಸಿಟಿ ಬಿಟ್ಟು ಹೋಗಿದ್ದೆ. ವಾಪಸ್ ಸಿಟಿಗೆ ಬಂದಾಗ ನಂಗೆ ಒಂದು ಕಾಲ್ ಬಂದಿತ್ತು. ಅವ್ನು ನನ್ನ ಹತ್ರ ಕೇಳಿದ್ದ, ನಂಗೆ ಒಂದು ಬಿಸ್ನೆಸ್ ಮಾಡ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಹಣ ಕೊಡಿ ಅಂತ. ಸೊ ನಾನು ಅದಕ್ಕೆ ಓಕೆ ಅಂತ ಹೇಳಕ್ಕೂ ಆಗ್ಲಿಲ್ಲ, ಯಾಕಂದ್ರೆ ನನ್ನ ಹತ್ರನೇ ಹಣ ಇರ್ಲಿಲ್ಲ ಅಷ್ಟು. ಅಂಡ್ ಕೊನೆಯದಾಗಿ ಕಾಲ್ ಬಂದದೇನಂದ್ರೆ
ಅವನು ಸತ್ತಿದ್ದಾನೆ ಅಂತ. ನಂಗೇನೋ ಅದನ್ನ ಕೇಳಿ ಶಾಕ್ ಆಯ್ತು. ಸೊ ಗೈಸ್, ಇಷ್ಟೊತ್ತು ನಮ್ಮ ಗುಸ್ತಾವ್ ಏನ್ ಹೇಳ್ತಿದ್ದ ಇದೆಲ್ಲ ಸುಳ್ಳಿನ ಕಥೆ ಆಗಿದೆ. ಅವನೇ ಸೃಷ್ಟಿಸಿರೋ ಸುಳ್ಳಿನ ಕಥೆ ಇದು. ಯಾಕಂದ್ರೆ ಇದನ್ನ ಹೇಳ್ತಿದ್ರೆ ಅವನು ಸಿಕ್ಕಾಕೊಳ್ತಾನೆ. ಅಂಡ್ ಇನ್ನೊಂದು ವಿಷಯವನ್ನ ಗಸ್ ಹೇಳ್ತಾನೆ. ಹೌದು, ನಾನು ಗೇಲ್ ನ ಮನೆಗೆ ಹೋಗಿದ್ದೆ. ಸೊ ನಾನು ಹೋದಾಗ ನನ್ನ ಫಿಂಗರ್ ಪ್ರಿಂಟ್ ಅಲ್ಲಿ ಬಿದ್ದಿರಬಹುದು, ಅದೇನು ಅಷ್ಟೇನು ವಿಶೇಷ ಏನಲ್ಲ. ಯಾಕಂದ್ರೆ ಅವನು ಒಬ್ಬನೇ ಬದುಕೋದು, ಯಾವಾಗ್ಲೂ ಮನೇಲಿ ಒಬ್ಬನೇ ಇರ್ತಾನೆ. ಸೊ ಇವನ ಮಾತನ್ನ ಕೇಳಿ ಎಲ್ರಿಗೂ ಕೂಡ ಸಂಶಯ ಬರೋದಿಲ್ಲ. ಅವ್ರು ತಿಳ್ಕೊಳ್ತಾರೆ ಇವನು ಹೇಳ್ತಿರೋದು ಸತ್ಯನೇ, ನಾವು ಯಾಕೆ ಇವನ ಮೇಲೆ ಡೌಟ್ ಪಟ್ವಿ ಅಂತ. ಆದ್ರೆ ನಮ್ಮ ಹ್ಯಾಂಕ್ ಹಾಗಲ್ಲ, ಅವನಿಗೆ ಈಗನೂ ಡೌಟ್ ಇದೆ ಇವನೇನು ಮೋಸ ಮಾಡ್ತಿದ್ದಾನೆ ಇಲ್ಲಿ ಅಂತ. ಅಂಡ್ ಹಾಗೇನೆ ಇನ್ನೊಂದ್ ಸೈಡ್ ನಲ್ಲಿ ನಾವು ನೋಡ್ತೀವಿ ಜೆಸ್ಸಿ ಅವನ ಈಗಿನ ಗರ್ಲ್ ಫ್ರೆಂಡ್ ಆಂಡ್ರಿಯನ್ಗೆ ಆಗಾಗ ಹಣ ಕೊಡ್ತಿರ್ತಾನೆ. ಆದ್ರೆ ಡೈರೆಕ್ಟ್ ಆಗಿ ಅವನೇ ಬಂದು ಕೊಡೋದಕ್ಕೆ ಅವನಿಗೆ ಏನೋ ಇಷ್ಟ ಇಲ್ಲ, ಮುಜುಗರ ಆಗ್ತಿದೆ. ಸೊ ಸೋಲ್ ಗುಡ್ ಮ್ಯಾನ್ ನ ಕೈಯಲ್ಲಿ ಹಣವನ್ನು ಒಪ್ಪಿಸ್ತಾ ಇದ್ದಾನೆ. ಅಂಡ್ ಇನ್ನೊಂದು ಸೈಡ್ ನಲ್ಲಿ ಸ್ಕೈಲರ್ ವಾಲ್ಟರ್ ವೈಟ್ ನ ಕೆಲವೊಂದು ಹಣ ಏನಿದೆ, ಐ ಮೀನ್ ಇದನ್ನ ನೀವೇ ಗಮನಿಸಬಹುದು ಗಾಯ್ಸ್, ಎಷ್ಟು ಹಣ ಇದೆ ಇದರಲ್ಲಿ. ಇದನ್ನ ಅಲ್ಲಿ ಒಂದು ಅಂಡರ್ ಗ್ರೌಂಡ್ ಮಾಡಿರ್ತಾರೆ, ಅದರಲ್ಲಿ ಅಡಗಿಸಿ ಇಟ್ಟಿರ್ತಾರೆ. ಅಂಡ್ ಈಗ ಸ್ವಲ್ಪ ಹೊತ್ತು ಲಂಚ್ ಅಲ್ಲಿ ಹ್ಯಾಂಕ್ ಸಡನ್ ಆಗಿ ವಾಲ್ಟರ್ ವೈಟ್ ನ ಹತ್ರ ಕೇಳ್ತಾನೆ, ಇವತ್ತು ಒಂದು ಶೋ ಇದೆ ಅಂತ, ಯಾವ್ದೋ ಒಂಥರ ಮ್ಯಾಜಿಕ್ ಇದು, ಐ ಮೀನ್ ಬರ್ತೀಯ ನಮ್ ಜೊತೆ ನೋಡೋದಕ್ಕೆ. ಸೊ ಓಕೆ, ಅದಕ್ಕೆ ಏನಾಗ್ಬೇಕು ಅಂತ ಹೇಳಿ ವಾಲ್ಟರ್ ವೈಟ್ ಕೂಡ ಅವನ ಜೊತೆ ಬರ್ತಾನೆ. ಸೊ ಕಾರ್ ಡ್ರೈವಿಂಗ್ ಅಲ್ಲಿ ಅರ್ಧ ರೋಡ್ ತಲುಪಿದಾಗ ಹೇಳ್ತಾನೆ, ಹ್ಯಾಂಕ್ ನಿನ್ನನ್ನ ಕರ್ಕೊಂಡು ಬಂದಿರೋ ಉದ್ದೇಶ ಯಾವ್ದು ಶೋ ನೋಡೋದಕ್ಕಲ್ಲ, ಬದಲಾಗಿ ನೀನ್ ನಂಗೆ ಸಹಾಯ ಮಾಡ್ಬೇಕು. ಅದೇನಂದ್ರೆ ನನ್ನ ಬಳಿ ಒಂದು ಡಿವೈಸ್ ಇದೆ, ಅಂದ್ರೆ ಟ್ರ್ಯಾಕ್ ಮಾಡೋ ಡಿವೈಸ್. ಇದನ್ನ ನೀನು ಗುಸ್ತಾವನ ಕಾರ್ ನಲ್ಲಿ ಇಡ್ಬೇಕು. ಇದು ನೀನೇ ಇಡ್ಬೇಕು, ಯಾಕಂದ್ರೆ ನನ್ನನ್ನು ನೋಡಿದ್ರೆ ಅವನಿಗೆ ಡೌಟ್ ಬರುತ್ತೆ. ಆದ್ರೆ ನೀವೇ ಆಲೋಚನೆ ಮಾಡಿ, ವಾಲ್ಟರ್ ವೈಟ್ ಗೆ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವನ ಕಾರಣದಿಂದಲೇ ಅವನ ಬಿಸ್ನೆಸ್ ಕೆಟ್ಟ ಹೋಗ್ಬೋದು. ಸೊ ವಾಲ್ಟರ್ ವೈಟ್ ಅಲ್ಲಿಗೆ ಹೋಗ್ತಾನೆ, ಕಾರ್ನ ಬಳಿ ಡಿವೈಸ್ ಅನ್ನ ಇಡಲ್ಲ, ಬದಲಾಗಿ ಆಕ್ಟಿಂಗ್ ಮಾಡ್ತಾನೆ. ನಂತರ ಅದೇ ಟೈಮ್ಗೆ ಇಲ್ಲಿ ಗುಸ್ತಾವ್ ಕೂಡ ಬಂದಿರ್ತಾನೆ. ಗುಸ್ತಾವನಿಗೆ ಸ್ವಲ್ಪ ಸೈಲೆಂಟ್ ಆಗಿ ಹೇಳ್ತಾನೆ, ನಮ್ಮ ವಾಲ್ಟರ್ ವೈಟ್ ನನ್ನ ಭಾವ ಹ್ಯಾಂಕ್ ಇದ್ದಾನಲ್ಲ, ಅವನೊಂದು ಈ ಡಿವೈಸ್ ಅನ್ನ ಇಡ್ತಿದ್ದಾನೆ, ಇದು ಸಿಸಿ ಕ್ಯಾಮರಾ ತರ ಎಲ್ಲ ರೆಕಾರ್ಡ್ ಆಗುತ್ತೆ ಇಲ್ಲಿ. ಗುಸ್ತಾವ್ ಸ್ವಲ್ಪ ಆಕ್ಟಿಂಗ್ ಮಾಡಿ ಹೇಳ್ತಾನೆ, ಹೌದಾ, ಅದನ್ನೆಲ್ಲ ಇಟ್ಬಿಡು. ಸೊ ಹೀಗೆ ರೆಕಾರ್ಡ್ ಮಾಡೋ ಸಿಸಿ ಕ್ಯಾಮರಾ ಇಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಅಲ್ಲಿಂದ ಈಗ ವಾಪಸ್ ನಮ್ಮ ಜೆಸ್ಸಿನ ಬಳಿ ವಾಲ್ಟರ್ ವೈಟ್ ಬರ್ತಾನೆ. ಜೆಸ್ಸಿನ ಬಳಿ ಕೇಳ್ತಾನೆ, ನೀನು ಗಸ್ನ ಜೊತೆಗೆ ಇವತ್ತು ಪುನಃ ಹೋಗಿದ್ಯಾ? ಜೆಸ್ ಹೇಳ್ತಾನೆ, ಇಲ್ಲ, ನಾನು ಕರೀಲಿಲ್ಲ ಇವತ್ತು. ಹಾಗೆ ಅವನು ಫೋನ್ ಅನ್ನ ನೋಡ್ತಾನೆ, ಫೋನ್ ಅಲ್ಲಿ ಮೆಸೇಜ್ ಬಂದಿರುತ್ತೆ ಮೈಕ್ ನ ಕಡೆಯಿಂದ, ನಮ್ಮ ಬಾಸ್ ಅಂದ್ರೆ ಗುಸ್ತಾವ್ ಬಿಸಿ ಇದ್ದಾನೆ ಸ್ವಲ್ಪ, ಹಾಗಾಗಿ ಇವತ್ತು ಮೀಟಿಂಗ್ ಇರೋದಿಲ್ಲ. ವಾಲ್ಟರ್ ವೈಟ್ ಇಲ್ಲಿ ಸರ್ಪ್ರೈಸ್ ಆಗ್ತಾನೆ, ಹಾಗೆ ಕೋಪ ಕೂಡ ಬರ್ತಿದೆ. ಯಾಕಂದ್ರೆ ಅಫ್ ಕೋರ್ಸ್ ಅವನಿಗೆ ಬೆಳಿಗ್ಗೆ ಹ್ಯಾಂಕರ್ ಜೊತೆಗೆ ಹೋದಾಗ ಗುಸ್ತಾವ್ ಸಿಕ್ಕಿದ್ದ. ಸೊ ಅವನಿಗೇನೋ ಅಂದಾಜ್ ಆಗ್ತಿದೆ ಇಲ್ಲಿ ಹ್ಯಾಂಕರ್ ಏನಾದ್ರೂ ಕೊಲ್ಬೋದ ಇವರು ಅಂತ. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ ಗುಸ್ತಾವನಿಗೆ ಕಾಲ್ ಬಂದಿರುತ್ತೆ ಮೈಕ್ ನ ಕಡೆಯಿಂದ. ಮೈಕ್ ಹೇಳ್ತಾನೆ, ನಾವು ಕಾರ್ಟೆಲ್ ಆ ಡ್ರಗ್ ಡೀಲರ್ ಇದ್ದಾನಲ್ಲ, ಅವನಿಂದ ಹೇಗಾದ್ರೂ ಬಚಾವ್ ಆಗ್ಬೋದು, ಆದ್ರೆ ನಮ್ಮ ದಾರಿಗೆ ಈಗ DEA ಪೊಲೀಸರು ಕೂಡ ಅಡ್ಡ ಬಂದಿದ್ದಾರೆ. ಗುಸ್ತಾವ್ ಹೇಳ್ತಾನೆ, ನೋಡ್ತೀನಿ ಏನಾಗುತ್ತೆ ಅಂತ. ಸೊ ಈ ಎಲ್ಲಾ ವಿಷಯಗಳನ್ನ ಹೇಳೋದಕ್ಕೆ ಗುಸ್ತಾವ್ ಸೀದಾ ಬಂದಿರ್ತಾನೆ ಹೆಕ್ಟರ್ ನ ಬಳಿಗೆ. ಸೊ ಹೆಕ್ಟರ್ ನ ಬಳಿಗೆ ಹೇಳ್ತಾನೆ, ಗುಸ್ತಾವ್ ನಮ್ಮನ್ನ DEA ಪೊಲೀಸರುಗಳು ಹಿಡಿತಿದ್ದಾರೆ, ನಿನ್ನ ಕಾರ್ಟೆಲ್ ಕೂಡ ಸಿಕ್ಕಿ ಬೀಳ್ಬೋದೇನೋ, ನಂಗೆ ಗೊತ್ತಿಲ್ಲ. ಅದು ಬೇಸಿಕಲಿ ಇವನನ್ನ ಉರಿಸ್ತಾ ಇದ್ದಾನೆ. ಸೊ ಇಷ್ಟೆಲ್ಲ ಮಾತಾಡ್ತಿರುವಾಗ ಸಡನ್ ಆಗಿ ನಮ್ಗೆ ಗೊತ್ತಾಗುತ್ತೆ ಗುಸ್ತಾವನ ಪಾಸ್ಟ್, ಅಂದ್ರೆ ಗುಸ್ತಾವ್ ನಿಜವಾಗಿ ಒಳ್ಳೆಯವನಾಗಿದ್ನ ಹೇಗೆ. ಬನ್ನಿ ನೋಡೋಣ ಇವನ ಕಥೆಯನ್ನ. ಇದು 10 ಅಥವಾ 20 ವರ್ಷಗಳ ಹಿಂದಿನ ಕಥೆ ಆಗಿದೆ. ಇಲ್ಲಿ ಗುಸ್ತಾವ್ ತುಂಬಾನೇ ಯಂಗ್ ಆಗಿ ಕಾಣ್ತಿದ್ದಾನೆ. ಅಂಡ್ ಅಲ್ಲೇ ಬದಿಯಲ್ಲಿ ನಮ್ಗೆ ಹೆಕ್ಟರ್ ಕೂಡ ಕಾಣ್ತಾನೆ, ಇವನು ಕೂಡ ನೋಡ್ಬೋದು. ಆ ಟೈಮ್ ನಲ್ಲಿ ಯಾವುದೇ ರೋಗ ಇರಲಿಲ್ಲ ಇವನಿಗೆ. ಸೊ ಇಲ್ಲಿ ಗಸ್ ಒಬ್ಬನ ಜೊತೆಗೆ ಹ್ಯಾಂಡ್ ಶೇಕ್ ಮಾಡ್ಕೊಳ್ತಾನೆ. ಮತ್ತೆ ಇವನ ಹೆಸರು ಡಾನ್ ಎಲಾಡಿಯೋ ಅಂತ. ಇವನಿಗೆ ಆಕ್ಚುಲಿ ಗುಸ್ತಾವನ ಪ್ರಾಡಕ್ಟ್ ಅನ್ನ ತಗೊಳ್ಳೋದಕ್ಕೆ, ಅಂದ್ರೆ ಡ್ರಗ್ ಅನ್ನ ತಗೊಳ್ಳೋದಕ್ಕೆ ಇಷ್ಟನೇ ಇಲ್ಲ, ಅಥವಾ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಹಾಗೆ ಈ ವ್ಯಕ್ತಿ ಕಾಣ್ತಿದ್ದಾನಲ್ಲ, ಇವನು ಗುಸ್ತಾವನ ಫ್ರೆಂಡ್ ಆಗಿದ್ದಾನೆ. ಸೊ ಡಾನ್ ಎಲಾಡಿಯೋ ಹೇಳ್ತಾನೆ, ನಮ್ಗೆ ನಿಮ್ಮ ಪ್ರಾಡಕ್ಟ್ ಇಷ್ಟನೇ ಇಲ್ಲ, ನೀವೇ ಮಾಡ್ಕೊಳ್ಳಿ. ಅದಕ್ಕೆ ಗುಸ್ತಾವನ ಫ್ರೆಂಡ್ ಹೇಳ್ತಾನೆ, ಅಟ್ಲೀಸ್ಟ್ ಡೀಲ್ ಅನ್ನು ಒಪ್ಕೊಳ್ಳೋಣ, ಕನೆಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಎಲಾಡಿಯೋ ಹೇಳ್ತಾನೆ, ಇಷ್ಟು ಪ್ರಾಡಕ್ಟ್ ಎಲ್ಲ ಮಾಡಿ ಆಗಿದ್ದಾನೆ, ಇನ್ನೇನು ಬಾಕಿದೆ ನಿಮ್ದು, ನೀವೇ ಬಿಸ್ನೆಸ್ ಮಾಡ್ಕೊಳ್ಳಿ. ಅದಕ್ಕೆ ಗುಸ್ತಾವ್ ಹೇಳ್ತಾನೆ, ದಯವಿಟ್ಟು ನೀವೇನಾದ್ರೂ ಮಾತಾಡೋದಿದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ನಮ್ಮನ್ನ ಕೀಳಾಗಿ ನೋಡ್ಬೇಡಿ ಅಂತ. ಗುಸ್ತಾವನಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ಸೊ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ರೇಗಿಸಿದ್ರೆ ಹೇಗೆ ಅನಿಸಬಹುದು. ಆದ್ರೆ ಆ ಟೈಮ್ ನಲ್ಲಿ ಅವನು ಸ್ವಲ್ಪ ಮಾರ್ಕೆಟ್ ನಲ್ಲಿ ಫ್ರೆಶರ್ ಆಗಿದ್ದ. ಆದ್ರೆ ಆಗನೆ ಡಾನ್ ಎಲೈಡೋನ ಕಡೆಯವರು ಡಾನ್ ಎಲೈಡೋನ ಆರ್ಡರ್ ನ ಕೇಳಿ ಗುಂಡನ್ನು ಹಾರಿಸ್ತಾರೆ ಗುಸ್ತಾವನ ಫ್ರೆಂಡ್ ಗೆ. ಇದನ್ನ ನೋಡಿ ಗುಸ್ತಾವನಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅವರು ಡೀಲ್ ಮಾಡಿದ್ದು ಕೂಡ ಅಂತ ಕೆಟ್ಟದಾದ ಕ್ರಿಮಿನಲ್ ಗಳ ಜೊತೆಗೆ ಆದ್ರೂ ಕೂಡ ಅವರ ನಡವಳಿಕೆ ಚೆನ್ನಾಗಿರ್ಲಿಲ್ಲ. ಆದ್ರೂ ಅವರು ಗುಸ್ತಾವನನ್ನ ಕೊಲ್ಲೋದಿಲ್ಲ, ಯಾಕಂದ್ರೆ ಅವನು ಇವನನ್ನ ನೋಡಿ ನರಳಿ ಸಾಯ್ಲಿ ಅಂತ. ಸೊ ಗುಸ್ತಾವ್ ಬಿದ್ದ ಜಾಗದಲ್ಲೇ ಗಮನಿಸ್ತಾನೆ ಅವನ ಫ್ರೆಂಡ್ ನನ್ನ. ಆ ದಿನದಿಂದಲೇ ಗುಸ್ತಾವ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟ. ಹೇಗೆ ಅವನ ಫ್ರೆಂಡ್ ಅನ್ನ ಅವರೆಲ್ಲರೂ ಕೊಂದ್ಬಿಟ್ರು, ಅದೇ ರೀತಿ ಡಾನ್ ಎಲೈಡೋನನ್ನ ಹಾಗೂ ಸಂಪೂರ್ಣ ಸಾಲಮಂಕದ ಸದಸ್ಯರನ್ನ ಕೂಡ ಕೊಲ್ತೀನಿ ಅಂತ ಆಲೋಚನೆ ಮಾಡ್ತಾನೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಹೆಕ್ಟರ್ ಸಾಲಮಂಕ ಫ್ಯಾಮಿಲಿ ಅವನಾದ್ರೆ ಅವನಿಲ್ಲಿ ಹಾಕಿದ್ದಾನೆ ಅಂತ ನೀವು ಆಲೋಚನೆ ಮಾಡಬಹುದು. ಅವನಿರೋ ಕಾರಣ ಡಾನ್ ಎಲೈಡೋನ ಪಾರ್ಟ್ನರ್, ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಅವನೇ ಆಗಿದ್ದ. ಮತ್ತೆ ಈಗ ಎಪಿಸೋಡ್ 9. ಅಂಡ್ ಗೈಸ್, ಈಗ ವಾಲ್ಟರ್ ವೈಟ್ ಬಂದಿರ್ತಾನೆ ಹ್ಯಾಂಕ್ ನನ್ನ ಪಿಕಪ್ ಮಾಡೋದಕ್ಕೆ. ಸೊ ಈಗ ಕಾರಲ್ಲಿ ವಾಪಸ್ ಹೋಗ್ತಾರೆ ಗುಸ್ತಾವನನ್ನ ಮೀಟ್ ಆಗೋದಕ್ಕೆ, ಅಂದ್ರೆ ಅವನ ಕಾರನ್ನ ಚೆಕ್ ಮಾಡೋದಕ್ಕೆ. ಯಾಕಂದ್ರೆ ಅದರಲ್ಲಿ ಅವರು ಸಿಸಿ ಕ್ಯಾಮರಾ ಹಾಗೂ ಟ್ರ್ಯಾಕರ್ ಅನ್ನು ಇಟ್ಟಿದ್ರು. ಅಂಡ್ ಅಲ್ಲೇ ಬದಿಯಲ್ಲಿ ಟೈರ್ಸ್ ಕೂಡ ನಮ್ಗೆ ಕಾಣ್ತಾನೆ, ಅಂದ್ರೆ ಅವನು ಚೇಂಜ್ ಮಾಡಿದಾನೆ ಅದನ್ನ. ಸೊ ಇದನ್ನ ಎತ್ಕೊಂಡು ವಾಪಸ್ ಮನೆಗೆ ಬಂದು ಹ್ಯಾಂಕ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಗುಸ್ತಾವ ಕೇವಲ ಮನೆಯಿಂದ ಶಾಪ್ ಗೆ ಹೋಗಿದ್ದಾನೆ, ಶಾಪ್ ಇಂದ ಮನೆಗೆ ಬಂದಿದ್ದಾನೆ, ಬೇರೆ ಯಾವ ಜಾಗಕ್ಕೂ ಹೋಗ್ಲಿಲ್ಲ ಅಂತ. ಯಾಕಂದ್ರೆ ಇದು ಫೇಕ್ ಟ್ರ್ಯಾಕರ್ ಆಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಅದಕ್ಕೆ ವಾಲ್ಟರ್ ಕೂಡ ಅವನನ್ನ ತಪ್ಪಿಸೋಕೆ ಹೇಳ್ತಾನೆ. ಐ ಥಿಂಕ್ ಹ್ಯಾಂಕ್ ನೀನೇನೇನು ತಿಳ್ಕೊಳ್ತಿದ್ಯಾ ಕಾಣಿಸುತ್ತೆ, ಅವನು ಸರಿ ಇದ್ದಾನೆ, ಅವನೇನು ಕೆಟ್ಟವನಲ್ಲ, ಅವನು ಕೆಲಸ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಹ್ಯಾಂಕ್ ಹೇಳ್ತಾನೆ, ಇಲ್ಲ ಇಲ್ಲಿ ಏನೊಂದು ಡೌಟ್ ಇದೆ ನಂಗೆ ಇನ್ನು ಜಾಸ್ತಿ ಅನುಮಾನ ಬರ್ತಿದೆ ಅವನ ಮೇಲೆ. ನಂಗೆ ಅನ್ಸುತ್ತೆ ಅವನು ಟ್ರ್ಯಾಕರ್ ಅನ್ನ ಬದಲಿಸಿದಾನೆ. ಯಾಕಂದ್ರೆ ಅವನ ಗ್ಯಾಂಗ್ ಅಲ್ಲಿ ಅವನೊಬ್ಬನೇ ಅಲ್ಲ, ತುಂಬಾ ಜನ ಇದ್ದಾರೆ. ಆದ್ರೆ ಯಾರು ಕೂಡ ತನ್ನ ಮನೆಯಿಂದ ವಾಪಸ್ ಶಾಪ್ ಇಂದ ಮನೆಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಎಡೆಯಲ್ಲಿ ಎಲ್ಲಿಯಾದ್ರೂ ನಿಲ್ಲಿಸ್ತಾರೆ ಗಾಡಿಯನ್ನ. ಸೊ ಹೀಗೆ ವಾಲ್ಟರ್ ವೈಟ್ ಅಲ್ಲಿಂದ ಹೋಗ್ತಾನೆ ಮನೆಗೆ ಅಂತ. ಹಾಗೇನೆ ಹೋಗ್ತಿರುವಾಗ ಕಸ್ನ ಕಡೆ ಅವನು ಟೈರಸ್ ಇಲ್ಲಿ ಬಂದಿದ್ದಾನೆ. ಸೊ ಆಗ ವಾಲ್ಟರ್ ವೈಟ್ ಸಡನ್ ಆಗಿ ಕಾಲ್ ತೆಗಿತಾನೆ, ಇಲ್ಲಿ ಒಬ್ಬ ಗೂಂಡ ಇದ್ದಾನೆ ಅಂತ ಪೊಲೀಸರಿಗೆ ಹೇಳ್ತಾನೆ. ಐ ಮೀನ್ ಇಲ್ಲಿ ಏನಾಗ್ತಿದೆ. ಹಾಗೇನೆ ಅಲ್ಲಿಂದ ವಾಲ್ಟರ್ ವೈಟ್ ಸೀದಾ ಹೋಗ್ತಾನೆ ಜೆಸ್ಸಿನ ಬಳಿಗೆ. ಇದು
ಲ್ಯಾಬ್ ನ ಮೇಲ್ಭಾಗ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ವಾಲ್ಟರ್ ವೈಟ್ ಸಡನ್ ಆಗಿ ಕೇಳ್ತಾನೆ ಜೆಸ್ಸಿನ ಹತ್ರ, ಬಾ ಅಲ್ಲಿ ಲ್ಯಾಬ್ ಅನ್ನ ಕ್ಲೀನ್ ಮಾಡೋಣ ಅಂತ. ಜೆಸ್ಸಿ ಹೇಳ್ತಾನೆ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಆಗಿದೆ. ಹಾಗೇನೆ ವಾಲ್ಟರ್ ವೈಟ್ ಕೇಳ್ತಾನೆ ನಿನ್ನ ಸಿಗರೇಟ್ ಒಮ್ಮೆ ತೋರಿಸು, ಯಾಕಂದ್ರೆ ವಾಲ್ಟರ್ ವೈಟ್ ಗೆ ನೋಡ್ಬೇಕಿತ್ತು ಜೆಸ್ಸಿ ಅವರಿಗೆ ವಿಷ ಕೊಟ್ಟಿದ್ದಾನ ಇಲ್ವಾ ಅಂತ. ಸೊ ನೋಡಿದಾಗ ಗೊತ್ತಾಗುತ್ತೆ ಆ ಸಿಗರೇಟ್ ಅಲ್ಲೇ ಇದೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ರೆಂಟ್ ರೂಮ್ ಅಲ್ಲಿ ವಾಲ್ಟರ್ ವೈಟ್ ಇರ್ತಾನೆ. ಸ್ಕೈಲರ್ ಸಡನ್ ಆಗಿ ಕಾಲ್ ಮಾಡ್ತಾಳೆ. ಅದೇನಂದ್ರೆ ವಾಲ್ಟರ್ ನಮ್ಮ ಮಗಂದು ಅಂದ್ರೆ ವಾಲ್ಟರ್ ಜೂನಿಯರ್ ನದ್ದು ಸದ್ಯಕ್ಕೆ ಬರ್ತ್ಡೇ ಆಗೋದ್ರಲ್ಲಿದೆ. ಸೊ ಅವನ ಬರ್ತ್ಡೇಗೆ ಏನು ಗಿಫ್ಟ್ ಕೊಡೋಣ, ಹಾಗೇನೆ ನಮ್ಮ ಕಾರ್ನ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ವಾಲ್ಟರ್ ಹೇಳ್ತಾನೆ ನಿಂಗೆ ಏನ್ ಇಷ್ಟ ಇದೆ ಅದನ್ನ ಗಿಫ್ಟ್ ಕೊಡು ಅಂತ. ಅಫ್ಕೋರ್ಸ್ ಇವನಿಗೆ ಇಂಟ್ರೆಸ್ಟ್ ಹೋಗಿದೆ, ಯಾಕಂದ್ರೆ ಅವನು ತನ್ನ ಮಗನಿಗೆ ಅಂತ ಒಂದು ಗಿಫ್ಟ್ ಕೊಡೋಕೆ ಅಂತ ಕಾರ್ ಕೊಟ್ಟಿದ್ನಲ್ಲ, ಅದನ್ನ ಸ್ಕೈಲರ್ ಬೇಡ ಅಂತ ಹೇಳಿದ್ಲು. ಹಾಗೇನೆ ಸ್ಕೈಲರ್ ಹೇಳ್ತಾಳೆ ಈಗ ನಮ್ಗೆ ಜೀವನಕ್ಕೆ ಬೇಕಾದಷ್ಟು ಹಣ ಇದೆ, ಸೊ ಪ್ಲೀಸ್ ವಾಲ್ಟರ್ ಆ ಡ್ರಗ್ ನ ಬಿಸ್ನೆಸ್ ಇಂದ ಈಗಾದ್ರೂ ಕೈ ಚೆಲ್ಲು. ಆದ್ರೆ ನಿಮ್ಗೆ ಗೊತ್ತಿದೆ ಇವನು 12 ತಿಂಗಳ ಅಗ್ರಿಮೆಂಟ್ ಮಾಡಿದಾನೆ ಗುರು, ಕಾಂಟ್ರಾಕ್ಟ್ ಅಂದ್ರೆ ಸುಮ್ನೆನಾ. ಹಾಗೇನೆ ಅವನು ಏನು ಮಾತಾಡೋದಿಲ್ಲ, ಸುಮ್ನೆ ಬಿದ್ದು ಬಿಟ್ಟಿದ್ದಾನೆ. ಅಂಡ್ ಆ ಕಾಲ್ ಕಟ್ ಆದ ತಕ್ಷಣ ಇನ್ನೊಂದು ಕಾಲ್ ಬರುತ್ತೆ. ನೋಡಿದಾಗ ಇದು ಹ್ಯಾಂಕ್ ನದು. ಅವನು ಹೇಳ್ತಾನೆ ವಾಲ್ಟರ್ ನೀನ್ ನಂಗೆ ಪಕ್ಕ ಬರ್ಬೇಕು ಹೆಲ್ಪ್ ಮಾಡೋದಕ್ಕೆ, ಯಾಕಂದ್ರೆ ನಂಗೆ ಗುಸ್ತಾವನ ಗೋಡೌನ್ ಬಗ್ಗೆ ಗೊತ್ತಾಗಿದೆ. ಗೋಡೌನ್ ಅಂದ್ರೆ ವಾಸಸ್ಥಳ, ಅಂದ್ರೆ ಇದನ್ನ ವೇರ್ ಹೌಸ್ ಅಂತ ಕೂಡ ಕರೀತಾರೆ. ನೋಡಿ ಈ ಫೋಟೋದಲ್ಲಿ ಇದೆಯಲ್ಲ ಇದೆ. ವಾಲ್ಟರ್ ವೈಟ್ ಗೆ ಅಂತೂ ತಲೆ ಸುತ್ತಾ ಇದೆ ಇಲ್ಲಿ. ಈ ಹ್ಯಾಂಕ್ ಏನ್ ಗುರು ಒಂದ್ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾನೆ, ಇವನು ಸಿಕ್ಕಾಕೊಳ್ತಾನೆ ಇದ್ದಾನೆ ಇಲ್ಲಿ. ಹಾಗೆ ಹ್ಯಾಂಕ್ ಹೇಳ್ತಾನೆ ವಾಲ್ಟರ್ ವೈಟ್ ನಿಂಗೆ ಆಗದಿದ್ರೆ ಹೇಳು, ನಾನು ನನ್ನ DA ಆಫೀಸರ್ ಗಳಲ್ಲಿ ಯಾರನ್ನಾದ್ರೂ ಕರಿತೀನಿ ಅಂತ. ಆದ್ರೆ ವಾಲ್ಟರ್ ವೈಟ್ ಆಗಲ್ಲ ಅಂತ ಹೇಳೋಕೆ ಏನು ಸಾಧ್ಯ ಇಲ್ಲ, ಯಾಕಂದ್ರೆ ಈ ಕೇಸ್ ನಲ್ಲಿ ಅವನು ಕೂಡ ಇನ್ವಾಲ್ವ್ ಆಗಿದ್ದಾನೆ. ಗುಸ್ತಾವೋ ಸಿಕ್ಕಿ ಬಿದ್ರೆ ಜೊತೆಗೆ ಇವನು ಕೂಡ ಸಿಕ್ ಬೀಳ್ತಾನೆ. ವಾಲ್ಟರ್ ವೈಟ್ ಹೇಳ್ತಾನೆ ಇಲ್ಲ ಇಲ್ಲ ಗುರು ನಾನೇ ಬರ್ತೀನಿ ನಿನ್ ಜೊತೆ ಅಂತ. ಕಳ್ಳ ಮತ್ತು ಪೊಲೀಸ್ ಒಟ್ಟಿಗೆ ಇದ್ದಾರೆ. ಐ ಮೀನ್ ನಂಬೋಕನೆ ಆಗಲ್ಲ ಗುರು, ಇಂತ ಕೂಡ ಸ್ಟೋರಿ ಇರುತ್ತೆ ಅಂತ. ಅಂಡ್ ಇನ್ನೊಂದು ಕಡೆ ಈಗ ಸೀನ್ ಶಿಫ್ಟ್ ಆಗುತ್ತೆ. ಮತ್ತೆ ನಮಗೆ ಗೊತ್ತಾಗುತ್ತೆ ಸ್ಕೈಲರ್ ಇಲ್ಲಿ ಮನಿ ಲಾಂಡ್ರಿಂಗ್ ಮಾಡೋದಕ್ಕೆ ಸ್ವಲ್ಪ ಕ್ಯಾಶ್ ಗಳನ್ನ ಬರಿತಾ ಇರ್ತಾಳೆ. ಅದೇ ಟೈಮ್ಗೆ ಟೆಡ್ ಇಲ್ಲಿಗೆ ಬರ್ತಾನೆ. ಅವನು ಹೇಳ್ತಾನೆ ನಾನೀಗ ಸ್ವಲ್ಪ ಲಾಸ್ ಅಲ್ಲಿದ್ದೀನಿ, ನನ್ನ ಕಂಪನಿ ಲಾಸ್ ಅಲ್ಲಿದೆ. ನಿಮ್ಗೆ ಮರ್ತು ಹೋಗಿದ್ರೆ ಟೆಡ್ ಇವಳ ಬಾಸ್ ಆಗಿದ್ದಾನೆ. ಅಂಡ್ ಅವನ ಜೊತೆಗೆ ಇವಳು ಒಂದು ದಿನ ಮಲಗಿದ್ಲು ಕೂಡ. ಅಷ್ಟೆಲ್ಲ ಅವನ ಕಂಪನಿಯ ಉದ್ಯಮಿಗಳಿಗೆ ಅವನು ಮೋಸ ಮಾಡ್ತಿದ್ದ. ಸೊ ಸ್ಕೈಲರ್ ಆ ರಿಪೋರ್ಟ್ ಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಇವನು ಕೆಲವೊಂದು ಬ್ಯಾಂಕ್ ನಿಂದ ಲೋನ್ ಎಲ್ಲ ತಗೊಂಡಿದ್ದ ಇವನ ಕಂಪನಿಗೋಸ್ಕರ. ಹಾಗೇನೆ ಸ್ಕೈಲರ್ ಹೇಳ್ತಾಳೆ ಈ ಎಲ್ಲ ಸಾಲವನ್ನ ನೀನು ಮನ್ನಾ ಮಾಡ್ಬೇಕಾಗುತ್ತೆ ಮೊದಲು. ಹಾಗೇನೆ ಈ ಕಂಪನಿ ಹೆಸರಿನಲ್ಲಿ ನನ್ನ ಹೆಸರು ಕೂಡ ನೀನು ಹಾಕಿದ್ಯಾ, ನಂಗೆ ಜೈಲಿಗೆ ಹೋಗ ಇಷ್ಟ ಇಲ್ಲ, ನಿನ್ ಜೊತೆ ಸೇರಿ. ಸೊ ಸ್ಕೈಲರ್ ಸಮಾಧಾನವಾಗಿ ಹೇಳ್ತಾಳೆ ಈ ಹಣವನ್ನ ನೀನ್ ತಗೊಂಡಿದ್ಯಾ, ಇದು ನಿನ್ನ ತಪ್ಪು, ಇದನ್ನ ನೀನು ವಾಪಸ್ ಕೊಡ್ಬೇಕಾಗುತ್ತೆ. ಇನ್ನೊಂದು ಕಡೆ ನಮ್ಮ ಜೆಸ್ಸಿ ಮೈಕನಿಗೆ ಹೇಳ್ತಾನೆ ನಂಗೆ ಗೊತ್ತಾಗ್ತಿರೋ ಪ್ರಕಾರ ಗುಸ್ತಾವ್ ಹ್ಯಾಂಕನನ್ನ ಕೊಲ್ಲೋದಕ್ಕೆ ರೆಡಿ ಆಗಿದ್ದಾನೆ, ಅಂದ್ರೆ ವಾಲ್ಟರ್ ನ ಭಾವ. ದಯವಿಟ್ಟು ಆ ತಪ್ಪನ ಮಾಡಬೇಡಿ, ಯಾಕಂದ್ರೆ ಮೊದಲನೇದಾಗಿ ಇದರಿಂದ ನಮ್ಮ ಬಿಸ್ನೆಸ್ ಹಾಳಾಗಬಹುದು. ಒಂದ್ ವೇಳೆ ನೀವು ಹ್ಯಾಂಕನ್ನ ಕೊಂದ್ರೆ ಅದರ ಪರಿಣಾಮವಾಗಿ ಪೂರ್ತಿ DA ಆಫೀಸರ್ಸ್ ಬಂದು ಎಲ್ಲರನ್ನು ಕೂಡ ಜೈಲಿಗೆ ಹಾಕ್ಬಿಡ್ತಾರೆ. ಸೊ ಇಲ್ಲಿ ನಮ್ಗೆ ಒಂದಂತೂ ಗೊತ್ತಾಗುತ್ತೆ ಜೆಸ್ಸಿ ತುಂಬಾ ಒಳ್ಳೆಯವನು ಗುರು. ಅವನಲ್ಲಿ ವಾಲ್ಟರ್ ವೈಟ್ ನ ಭಾವನನ್ನ ಸೇವ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಅಂಡ್ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ, ಯಾಕಂದ್ರೆ ಈ ಜಾಗಕ್ಕೆ ಸಡನ್ ಆಗಿ ಅಟ್ಯಾಕ್ ಆಗಿರುತ್ತೆ. ಸೊ ಜೆಸ್ಸಿಯನ್ನ ರಕ್ಷಿಸೋಕೆ ನಮ್ಮ ಮೈಕ್ ಇಲ್ಲಿ ಗನ್ನ ಹಿಡ್ಕೊಂಡು ಬಂದಿದ್ದಾನೆ. ಹಾಗೆ ನಮ್ಮ ಗುಸ್ತಾವೋ ಫುಲ್ ಸ್ವಾಗ್ ಅಲ್ಲಿ ಹೊರಗಡೆ ಬಂದು ನಿಂತ್ಕೊಳ್ತಾನೆ. ಮತ್ತೆ ಹೇಳ್ತಾನೆ ಏನ್ ಮಾಡ್ತೀರಾ ಮಾಡಿ, ನಾನು ಕೂಡ ನೋಡ್ತೀನಿ. ಇವನು ಆ ಕಾರ್ಟೆಲ್ ಗುಂಪಿನ ಕಡೆಯವನು, ಅಂದ್ರೆ LRDOನ ಕಡೆಯವನು. ಸೊ ಗುಸ್ತಾವನಿಗೆ ಇವನು ಟಾರ್ಗೆಟ್ ಮಾಡೋದಿಲ್ಲ. ಇದೆಲ್ಲ ಸೂಚನೆ ಆಗಿತ್ತು ವಾಪಸ್ ನಮ್ಮ ಹತ್ರ ಡೀಲಿಂಗ್ ಮಾಡಿ ಅಂತ ಕೇಳ್ಕೊಳ್ಳೋಕೆ. ಸೊ ಗುಸ್ತಾವ್ ಒಪ್ಕೊಳ್ತಾನೆ ನಾನು ನಿಮ್ಗೆ ಎಲ್ಲ ಡ್ರಗ್ ನ ಫಾರ್ಮುಲಾವನ್ನ ಹೇಳ್ಬಿಡ್ತೀನಿ ಅಂತ. ಸೊ ಆ ಜಾಗದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿತ್ತು, ಅಂದ್ರೆ ಜೆಸ್ಸಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕಂತ ಮೈಕ್ ಒಂದು ಗುಂಡು ಹಾರಿಸಿದ. ಸೊ ಆ ಬಾಡಿಯನ್ನ ಎತ್ಕೊಂಡು ಲ್ಯಾಬ್ ಗೆ ಬರ್ತಾರೆ, ಯಾಕಂದ್ರೆ ಇಲ್ಲಿ ಕರಗಿಸಬೇಕು ಬಾಡಿಯನ್ನ. ಅದಕ್ಕೆ ವಾಲ್ಟರ್ ವೈಟ್ ಕೋಪದಲ್ಲಿ ಕೇಳ್ತಾನೆ ಅಲ್ಲ ಯಾರ್ಯಾರನ್ನು ಕೊಂದ್ಕೊಂಡು ಬರ್ತೀರಾ ನೀವು, ಆದ್ರೆ ಕರಗಿಸೋಕೆ ನಾನ್ ಯಾಕೆ ಬೇಕು ನಿಮ್ಗೆ. ಆದ್ರೆ ಮೈಕ್ ವಾಲ್ಟರ್ ಗೆ ಹೇಳ್ತಾನೆ ಮುಚ್ಕೊಂಡು ಕೆಲಸ ಮಾಡು ಅಂತ. ಸೊ ಈಗ ಹೊರಗಡೆ ಬಂದಿರ್ತಾರೆ. ಜೆಸ್ಸಿ ಕೇಳ್ತಾನೆ ಮೈಕ್ ನ ಹತ್ರ ಅಲ್ಲ ಗುರು ಅಷ್ಟೆಲ್ಲ ಗುಂಡು ಹಾರಿಸಿದ್ರಲ್ಲ ಅವರು, ಆದ್ರೆ ಯಾಕೆ ಗುಸ್ತಾವನಿಗೆ ಅವರು ಶೂಟ್ ಮಾಡ್ಲಿಲ್ಲ. ಮೈಕ್ ಹೇಳ್ತಾನೆ ಯಾಕಂದ್ರೆ ಗುಸ್ತಾವೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾನೆ ಅವರಿಗೆ, ಅವನನ್ನ ಯಾರು ಕೂಡ ಕೊಲ್ಲೋದಕ್ಕೆ ಬಯಸೋಲ್ಲ, ಯಾಕಂದ್ರೆ ಗುಸ್ತಾವೋ ಒಬ್ಬ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ಅವನ ತಲೆ ಹೇಗೆ ಓಡುತ್ತೆ ಅಂತ ನಿಂಗೆ ಕೂಡ ಆಲೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಿಸ್ನೆಸ್ ನಲ್ಲಿ ನಂಬರ್ 1 ಅವನೇ ಆಗಿದ್ದಾನೆ. ಸೊ ಜೆಸ್ಸಿ ಪುನಃ ಕ್ವಶನ್ ಹೇಳ್ತಾನೆ ಹಾಗಾದ್ರೆ ಆ ಕಾರ್ಟೆಲ್ ಕಡೆಯವರು ಬೇರೆ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಕೊಲ್ಬೋದಾ. ಮೈಕ್ ಹೇಳ್ತಾನೆ ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ನಂಗೆ ಟೈಮ್ ಇಲ್ಲ, ಹೋಗಿ ಗುಸ್ತಾವನ ಹತ್ರನೇ ಮಾತಾಡುವ ಅಂತ. ಇನ್ನೊಂದು ಕಡೆ ಟೆಡ್ ಅಂತ ಇಲ್ಲಿ ಮೋಸ ಮಾಡ್ತಿದ್ದಾನೆ. ಅವನ ಕಂಪನಿಯಲ್ಲಿ ಸ್ಕೈಲರ್ ನದು ಕೂಡ ಹೆಸರಿದೆ. ಇದರಿಂದ ಟೆಡ್ ಗೆ ಒಂದು ಲಾಭ ಇದೆ, ಏನಂದ್ರೆ ಈಗ ಕಂಪನಿ ಲಾಸ್ ಹೋದ್ರೆ ಅದರಲ್ಲಿ ಸ್ಕೈಲರ್ ಕೂಡ ಸಿಕ್ಕೊಂಡ್ ಬಿಡ್ತಾಳೆ. ಸೊ ಆ ಜಾಗಕ್ಕೆ ಸ್ಕೈಲರ್ ಬಂದು ಏನು ಕೂಡ ಗೊತ್ತಿಲ್ಲದಿರೋಗೆ ಕೂತ್ಕೊಳ್ತಾಳೆ. ಅಂಡ್ ಅವಳು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ನಾನು ಇಲ್ಲಿ ಅಕೌಂಟೆಂಟ್ ಆಗಿದ್ದೆ, ಆದ್ರೆ ನನ್ನದು ಸ್ಕಿಲ್ ನೋಡಿ ಏನು ಇವ್ರು ಮಾಡಿದ್ದಲ್ಲ, ಬದಲಾಗಿ ನಂಗೆ ಒಂದು ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿತ್ತು, ಅದಕ್ಕೋಸ್ಕರ ಅಕೌಂಟೆಂಟ್ ಆಗಿ ನನ್ನನ್ನು ಕರೆದಿದ್ರು. ಸೊ ಇಲ್ಲಿ ಆಗಿರೋ ಲಾಸ್ ಗೆ ಕಾರಣ ಅದೇ. ಟೆಡ್ ಏನು ಆಲೋಚನೆ ಇಲ್ಲದೆ ನನ್ನನ್ನು ಹಾಕ್ಬಿಟ್ಟ. ಸೊ ಅದರಲ್ಲಿ ಈ ಎಲ್ಲ ತಪ್ಪಾಯ್ತು ಅಂತ, ಅಂದ್ರೆ ತಪ್ಪು ಜಸ್ಟ್ ಮಿಸ್ಟೇಕ್ ನಿಂದ ಆದದು ಅಂತ. ಸೊ ಈ ಮಾತುಗಳಿಂದ ಏನಾಗುತ್ತಂದ್ರೆ ಇವರಿಗೆ ಯಾವುದೇ ಕಾನೂನಿನಿಂದ ತೊಂದರೆ ನೀಡೋದಿಲ್ಲ. ಸೊ ಈ ಕಾರಣದಿಂದ ಜೈಲಿಗೆ ಟೆಡ್ ಹಾಗೂ ಸ್ಕೈಲರ್ ಹೋಗುದು ಮಿಸ್ ಆಯ್ತು. ಸೊ ಈಗ ಒಂದು ಸದ್ಯಕ್ಕೆ ಹೇಗೇನೋ ಮ್ಯಾನೇಜ್ ಮಾಡಿಬಿಟ್ಟಿದ್ದಾರೆ, ಯಾಕಂದ್ರೆ ಇಲ್ಲಿ ಹಣವನ್ನ ಕೇಳೋದಕ್ಕೆ ಬಂದದ್ದು ಬ್ಯಾಂಕ್ ನವರ ಕಡೆಯವರು. ಸೊ ಓಕೆ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಸೀದಾ ಟೆಡ್ ಹಾಗೂ ಸ್ಕೈಲರ್ ಹೊರಗಡೆ ಹೋಗ್ತಾರೆ. ಸ್ಕೈಲರ್ ಹೇಳ್ತಾನೆ ನೋಡು ಟೆಡ್ ನಿನ್ನ ಬಚಾವ್ ಮಾಡಿದೀನಿ ನಾನು. ಅದಕ್ಕೆ ಟೆಡ್ ಹೇಳ್ತಾನೆ ಆದ್ರೆ ನನ್ನ ಹತ್ರ ಪೈಸಾ ಇಲ್ಲ, ನಾನೇನ್ ಮಾಡೋದು. ಅವ್ರು ಪುನಃ ಸಾಲವನ್ನ ಕೇಳ್ಕೊಂಡು ಬರ್ತಾರೆ. ಸ್ಕೈಲರ್ ಹೇಳ್ತಾಳೆ ಅಲ್ಲ ಆ ದಿನ ನಾನು ನಿನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ನಿನ್ನ ಹತ್ರ ಒಂದು ಕಾರ್ ಇತ್ತು ತಾನೆ, ಅದೇ BMW ಕಾರ್, ಅದನ್ನ ಮಾರ್ಬಿಡು, ಅದರಿಂದ ಬಂದ ಹಣವನ್ನ ಒಪ್ಪಿಸು ಅಷ್ಟೇ. ಅಟ್ಲೀಸ್ಟ್ ನೀನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿ ಇರ್ಬೋದು ತಾನೆ, ಹಣ ಇಲ್ಲಾಂದ್ರೆ ಶ್ರೀಮಂತನಾಗಿ ಯಾಕೆ ಬದುಕಬೇಕು. ಆದ್ರೆ ಅಲ್ಲಿಂದ ಟೆಡ್ ಸೀದಾ ಇಲ್ಲಿ ಕಾರ್ ಒಳಗೆ ಕೂತ್ಕೊಳ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ಅವನ BMW ಕಾರ್ ಅನ್ನು ಕೂಡ ಮಾರಿದಾನೆ, ಅವನ ಹತ್ರ ಏನು ಇಲ್ಲ ಕೊಡೋದಕ್ಕೆ. ಈಗ ಇನ್ನೊಮ್ಮೆ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ಜೆಸ್ಸಿ ಹಾಗೂ ಗುಸ್ತಾವನನ್ನ ನೋಡಬಹುದು. ಜೆಸ್ಸಿ ಸ್ವಲ್ಪ ರೆಡಿ ಆಗಿರ್ತಾನೆ, ಈಗಾದ್ರೂ ವಿಷ ಹಾಕಿ ಇವನನ್ನು ಕೊಲ್ಬಹುದಾ ಅಂತ, ಯಾಕಂದ್ರೆ ಅಲ್ಲಿ ಏನೋ ಬೇಯಿಸ್ತಿದ್ದಾರೆ, ಸಾರನ ಏನೋ ಕಾಣಿಸುತ್ತೆ. ಆದ್ರೆ ಜೆಸ್ಸಿ ಅನ್ಕೊಳ್ತಾನೆ ವೇಟ್, ಈಗ ನಾನು ವಿಷವನ್ನ ಹಾಕಿದ್ರೆ ಅದನ್ನ ನಂಗೆ ಕೂಡ ಕುಡಿಬೇಕಾಗುತ್ತೆ, ಮತ್ತೆ ನಾನು ಕೂಡ ಸಾಯ್ತೀನಿ. ಸೊ ಈಗ ಇಬ್ರು ಕೂಡ ಕೂತ್ಕೊಂಡು
ಕೂತ್ಕೊಂಡಿದ್ದಾರೆ ಅಂಡ್ ಜೆಸ್ಸಿಗೆ ಗುಸ್ತಾವ್ ಕೇಳ್ತಾನೆ, ಜೆಸ್ಸಿ ನೀನ್ ನಂಗೋಸ್ಕರ ಡ್ರಗ್ ಅನ್ನ ಕುಕ್ ಮಾಡ್ಬೋದಾ? ಅವನು ಓಕೆ ಅಂತ ಹೇಳ್ಬಿಡ್ತಾನೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ವಾಲ್ಟರ್ ವೈಟ್ ಇಲ್ಲಿಗೆ ಬಂದ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಒಂದು ಟ್ರ್ಯಾಕರ್ ಅನ್ನ ಇಟ್ಟಿದ್ದ, ಯಾಕಂದ್ರೆ ಜೆಸ್ಸಿ ಅವನಿಗೆ ವಿಷ ಕೊಟ್ಟಿದ್ದಾನ ಇಲ್ವಾ ಅಂತ ನೋಡೋದಕ್ಕೆ. ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜೆಸ್ಸಿ ವಿಷವನ್ನ ಕೊಡೋದಕ್ಕೆ ಆಗ್ಲಿಲ್ಲ. ಸೊ ವಾಲ್ಟರ್ ವೈಟ್ ಹತ್ರ ಹೇಳ್ತಾನೆ ಜೆಸ್ಸಿ, ಅಲ್ಲ ಗುರು, ನಾನ್ ನರ್ವಸ್ ಆದ ವಿಷವನ್ನ ಹಾಕೋದಕ್ಕೆ, ಅದು ಕೂಡ ಆ ಕಾರ್ಟೆಲ್ ನವರಿಗೆ ನಾನು ಡ್ರಗ್ ಅನ್ನ ತಯಾರಿಕೆ ಮಾಡ್ಬೇಕಂತ ಏನೇನೆಲ್ಲ ಹೇಳ್ತಿದ್ದ ಅವನು. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ, ನಿಂಗೆ ಒಂದು ನಿಯತ್ತಾಗಿ ಕೆಲಸ ಮಾಡೋದಕ್ಕೂ ಬರೋದಿಲ್ವಾ? ನಾನ್ ನೋಡ್ದೆ ನೀನೇನೆಲ್ಲ ಮಾಡ್ದೆ ಅಂತ. ಅದಕ್ಕೆ ಜೆಸ್ಸಿಗೆ ಹೇಳ್ತಾನೆ, ನಿಂಗೆ ಹೇಗೆ ಗೊತ್ತು ಅದೆಲ್ಲ? ಸೊ ಆಗ ಗೊತ್ತಾಗುತ್ತೆ ವಾಲ್ಟರ್ ವೈಟ್ ಅಲ್ಲಿ ಟ್ರ್ಯಾಕರ್ ಅನ್ನ ಇಟ್ಟಿದ್ದ ಅಂತ. ಸೊ ಜೆಸ್ಸಿನಿಗೆ ಕೋಪ ಬರುತ್ತೆ, ನಿನ್ಗೆ ನನ್ನ ಮೇಲೆ ಸ್ವಲ್ಪ ಕೂಡ ನಂಬಿಕೆನೇ ಇಲ್ವಾ? ನನ್ನನ್ನು ಇಷ್ಟೊತ್ತು ಹಿಂಬಾಲಿಸ್ತಿದ್ಯಾ ನೀನು ಅಂತ. ಸೊ ಹೀಗೆ ಜಗಳ ಮಾಡ್ತಾರೆ ಇಬ್ರು ಕೂಡ ತುಂಬಾ ಜೋರಾಗಿ. ಮತ್ತೆ ಈಗ ಎಪಿಸೋಡ್ 10. ಸೊ ಈಗ ಮುಂಚೆ ಹೇಳಿರೋ ಹಾಗೇನೆ ಕಾರ್ಟೆಲ್ ಅನ್ನ ನೋಡೋದಕ್ಕೆ ಹೋಗ್ಬೇಕು ತಾನೆ ಈಗ ನಮ್ಮ ಜೆಸ್ಸಿ. ಸೊ ಈ ಪರ್ಸನಲ್ ಪ್ರೈವೇಟ್ ಜೆಟ್ ನಲ್ಲಿ ಗುಸ್ತಾವೋ, ಮೈಕ್ ಹಾಗೂ ಜೆಸ್ಸಿ ಸೀದಾ ಹೋಗ್ತಾರೆ ಮೆಕ್ಸಿಕೋದ ಇನ್ನೊಂದು ಬದಿಗೆ, ಯಾಕಂದ್ರೆ ಕಾರ್ಟೆಲ್ ಗ್ಯಾಂಗ್ ಅಲ್ಲಿದೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸ್ಕೈಲರ್ ಅನ್ನ. ಅವಳು ವಾಲ್ಟರ್ ವೈಟ್ ಗೆ ಇನ್ನೊಂದು ಮೆಸೇಜ್ ಅನ್ನ ಸೆಂಡ್ ಮಾಡಿದ್ದಾಳೆ. ಹಾಗೇನೆ ಈ ದಿನದ ಸ್ಪೆಷಲ್ ಏನಂದ್ರೆ ವಾಲ್ಟರ್ ಜೂನಿಯರ್ ನ ಬರ್ತ್ಡೇ. ಸೊ ಸ್ಕೈಲರ್ ಕೇಳ್ತಾಳೆ, ಇವತ್ತೇನಾದ್ರೂ ಸ್ಪೆಷಲ್ ಬೇಕಾ ನಿಂಗೆ ಬ್ರೇಕ್ಫಾಸ್ಟ್ ಗೆ? ವಾಲ್ಟರ್ ಜೂನಿಯರ್ ಹೇಳ್ತಾನೆ, ನಂಗೆ ಪ್ಯಾನ್ ಕೇಕ್ ಕೊಡಿ ಅಂತ. ಸೊ ನೀ ಸ್ವಲ್ಪ ಹೊರಗಡೆ ಹೋಗ್ತೀಯಾ, ನಿಂಗೆ ಒಂದು ಸ್ಪೆಷಲ್ ಇದೆ ಅಂತ ಹೇಳ್ತಾಳೆ. ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ಒಂದು ಕಾರ್ ಇದೆ. ವಾಲ್ಟರ್ ಜೂನಿಯರ್ ಏನೋ ಸರ್ಪ್ರೈಸ್ ಅಂತ ತಿಳ್ಕೊಂಡ. ನೋಡಿದಾಗ ಇದೇನು ಗುರು ಕಾರು? ಅದು ಕೂಡ ಈ ಕಾರ್ ನೋಡಿದಾಗ ಅವನಿಗೆ ಏನು ಎಕ್ಸೈಟ್ಮೆಂಟ್ ಆಗ್ಲಿಲ್ಲ, ಯಾಕಂದ್ರೆ ಇದು ಒಂದು ಸ್ವಲ್ಪ ಲೋಕಲ್ ಗಾಡಿ ಆಗಿದೆ, ಅಂದ್ರೆ ಮಿಡಲ್ ಲೆವೆಲ್ ಬಜೆಟ್ ಇದು. ಅವನಿಗೆ ಯಾಕೆ ಈ ತರ ಫೀಲ್ ಆಗ್ತಿದೆ ಅಂದ್ರೆ ಅವನ ಫೇವರೇಟ್ ಕಾರ್ ಆಗಿತ್ತು, ಅದು ಸ್ಪೋರ್ಟ್ಸ್ ಕಾರ್, ಅಂದ್ರೆ ವಾಲ್ಟರ್ ವೈಟ್ ಆ ದಿನ ಒಂದು ತೆಗೆದು ಕೊಟ್ಟಿದ್ನಲ್ಲ ಅದು. ಸೊ ಏನು ಮಾತಾಡೋಂಗಿಲ್ಲ, ನಂಗೆ ಊಟ ಕೊಡಿ ಫಸ್ಟ್ ಅಂತ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ ಟೆಡ್ ಬಂದಿದ್ದಾನೆ. ಅಂದ್ರೆ ಸ್ಕೈಲರ್ ರಾಜಾಗೋಕೆ ಹೋಗೋಕೆ ಹೇಳಿದ್ದಾರೆ ಅಷ್ಟೇ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ನಿನ್ನ ಆಂಟಿಯ ಡೆತ್ ಆಗಿದೆ, ಆದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಹಿರಿಯರಾಗಿರೋದು ನಿನ್ನ ತಂದೆ ಎಂದು ಸತ್ತಿದ್ದಾರೆ. ಸೊ ನಿನ್ಗೆ ಈಗ ಸಿಗ್ಬೇಕಾಗಿದ್ದು ಆ ಆಸ್ತಿ $60 ಲಕ್ಷ. ಟೆಡ್ಗೆ ಎಲ್ಲ ಚೆನ್ನಾಗುತ್ತೆ, ಏನ್ ಗುರು ನಂಗೆ ಆಂಟಿ ಕೂಡ ಇದ್ರ, ಐ ಮೀನ್ ಇದ್ರು ಇರ್ಬೋದು ಯಾರು ಗೊತ್ತು. ಆದ್ರೆ $60 ಲಕ್ಷ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಸ್ಕೈಲರ್ ಆಗಿದ್ದಾಳೆ. ಯಾಕಂದ್ರೆ ನೀವು ಆಲೋಚನೆ ಮಾಡಿ, ಆ ಕಂಪನಿ ಹೆಸರಿನಲ್ಲೇ ಟೆಡ್ ನ ಹೆಸರಿನ ಜೊತೆಗೆ ಸ್ಕೈಲರ್ ಕೂಡ ಒಬ್ಳು ರೆಸ್ಪಾನ್ಸಿಬಿಲಿಟಿ ಆಗಿದ್ದಾಳೆ. ಒಂದ್ ವೇಳೆ ಸಿಕ್ಕಿ ಬಿದ್ರೆ ಅವನ ಜೊತೆಗೆ ಇವಳು ಕೂಡ ಮಟಾಶ್. ಸೊ ಡೈರೆಕ್ಟ್ ಆಗಿ ಹಣ ಕೊಡೋದಕ್ಕೆ ಆಗುದಿಲ್ಲ, ಇದರಿಂದ ಸ್ಕೈಲರ್ ಹತ್ರ ಹಣ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸೋಲ್ ಗುಡ್ ಮ್ಯಾನ್ ಬಳಿ ಹೇಳಿ ಮಾಡಿದಾಳೆ ಪ್ಲಾನ್. ಇನ್ನೊಂದು ಕಡೆ ಮೈಕ್, ಜೆಸ್ಸಿ ಹಾಗೂ ಗುಸ್ತಾವೋ ಬಂದಿದ್ದಾರೆ ಕಾರ್ಟೆಲ್ ನ ಬಳಿಗೆ. ಇಲ್ಲಿ ನೋಡ್ತಾರೆ ಇದೊಂದು ದೊಡ್ಡದಾದಂತಹ ಲ್ಯಾಬ್ ಆಗಿದೆ. ಹಾಗೆ ತುಂಬಾ ಜನ ಲ್ಯಾಬ್ ಅಸಿಸ್ಟೆಂಟ್ಸ್ ಗಳು ಕೂಡ ಕಾಣ್ತಿದ್ದಾರೆ. ಅಂಡ್ ಇವರಿಗೆ ಗೊತ್ತಿರೋದು ಸ್ಪ್ಯಾನಿಷ್ ಮಾತ್ರ, ಅವ್ರಿಗೆ ಇಂಗ್ಲಿಷ್ ಭಾಷೆ ಬರೋದಿಲ್ಲ. ಸೊ ಈ ಲ್ಯಾಬ್ ಅಸಿಸ್ಟೆಂಟ್ ಹೇಳ್ತಾರೆ, ಇವನ್ ಯಾರನ್ನ ಕರ್ಕೊಂಡ್ ಬಂದಿದ್ದೀರಿ, ಒಳ್ಳೆ ಹುಚ್ಚು ನನ್ ಮಗ ತರ ಇದಾನೆ, ಇವನ್ ನಮ್ಗೆ ಡ್ರಗ್ ಮಾಡೋದಕ್ಕೆ ಅಂತ ಹೇಳ್ತಾನೆ. ಫಸ್ಟ್ ಅವನು 5ನೇ ಕ್ಲಾಸ್ ಕಲ್ತಿದ್ದಾನೆ ಹೇಳಂಗೆ. ಸೊ ಇವನ್ ಹೇಳೋದನ್ನ ಟ್ರಾನ್ಸ್ಲೇಟ್ ಮಾಡಿ ಗುಸ್ತಾವೋ ಇಂಗ್ಲಿಷ್ ನಲ್ಲಿ ಹೇಳ್ತಾನೆ. ಆದ್ರೆ ಇವ್ರಿಗೆ ಯಾರು ಹೇಳೋದು ಗುರು, ಇವನು ಜೆಸ್ಸಿ ಅಂದ್ರೆ ವಾಲ್ಟರ್ ವೈಟ್ ನ ಶಿಷ್ಯ, ಇವನ ಲೆವೆಲ್ ಅಲ್ಲಿ ಇವರ ಲೆವೆಲ್ ಅಲ್ಲಿ. ಸೊ ಜೆಸ್ಸಿ ಫುಲ್ ಲ್ಯಾಬ್ ಅನ್ನ ಸುತ್ತಾನೆ. ಅಂಡ್ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಇವರು ಏನು ಒಟ್ರಾಸಿಯಾಗಿ ಮಾಡ್ತಿದ್ದಾರೆ, ಇವರಿಗೆ ಸರಿ ಡ್ರಗ್ ತಯಾರಿಕೆನೆ ಗೊತ್ತಿಲ್ಲ ಅಂತ. ಆದ್ರೆ ಇಲ್ಲಿರುವ ಲ್ಯಾಬ್ ಅಸಿಸ್ಟೆಂಟ್ ಅಂತೂ ಜಾಸ್ತಿನೇ ಮಾತಾಡ್ತಿದ್ದಾನೆ ಸ್ಪ್ಯಾನಿಷ್ ನಲ್ಲಿ. ಇವನೊಳ್ಳೆ ಬಚ್ಚಾ ಇದ್ದಾಗಿದ್ದಾನೆ ಗುರು, ಸುಮ್ನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ಈ ಮಕ್ಕಳನ್ನೆಲ್ಲ ಆಚೆ ಹಾಕಿ ಅಂತ ಹೇಳ್ತಾನೆ ಜೆಸ್ಸಿಗೆ. ಆದ್ರೆ ಜೆಸ್ಸಿಗೆ ಏನೋ ಸ್ವಲ್ಪ ಅಂದಾಜಾಗುತ್ತೆ, ಏನೋ ಸ್ಪ್ಯಾನಿಷ್ ನಲ್ಲಿ ಬೈತಿದ್ದಾನೆ ಅಂತ. ಅದಕ್ಕೆ ಬಂದು ಹೇಳ್ತಾನೆ, ಏ ಬೋಳಿ ಮಗ್ನೆ, ನನ್ನನ್ನು ಇಲ್ಲಿ ಅಪಾಯಿಂಟ್ ಮಾಡಿದ್ದಾರೆ ಯಾಕಂದ್ರೆ ನನ್ನಿಂದ ಡ್ರಗ್ ನ ತಯಾರಿಕೆ ಹೇಗೆ ಅಂತ ನೀವು ಕಲಿಬೇಕು ಅಂತ. ಸುಮ್ನೆ ಮುಚ್ಕೊಂಡಿರ್ಬೇಕು ಅಷ್ಟೇ, ಶಾಂತಿಯಿಂದ ಇರು ಇಲ್ಲಿ. ಇನ್ನೊಂದ್ ಕಡೆ ಈಗ ಸೀನ್ ಚೇಂಜ್ ಆಗುತ್ತೆ. ವಾಲ್ಟರ್ ಜೂನಿಯರ್ ನ ಬರ್ತ್ಡೇ ಆಗಿದೆ ಈ ದಿನ, ಆದ್ರೆ ಆ ಮನೆಯಲ್ಲಿ ವಾಲ್ಟರ್ ವೈಟ್ ಕಾಣ್ತಿಲ್ಲ. ಆದ್ರೆ ನಮಗೆ ಗೊತ್ತಿದೆ ವಾಲ್ಟರ್ ವೈಟ್ ಒಂದು ಜಾಗದಲ್ಲಿ ಬಿದ್ದಿದ್ದಾನೆ, ಯಾಕಂದ್ರೆ ಅದೇ ಕಳೆದ ಎಪಿಸೋಡ್ ನಲ್ಲಿ ನೋಡಿದ್ವಲ್ಲ, ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಫೈಟ್ ಮಾಡ್ತಿದ್ರು. ಸೊ ಜೆಸ್ಸಿ ಅಂತ ತುಂಬಾ ಜೋರಾಗಿ ಹೊಡೆದೋಗಿದ್ದ ಗುರು. ಸೊ ಈ ಜಾಗಕ್ಕೆ ವಾಲ್ಟರ್ ಜೂನಿಯರ್ ಬರ್ತಾನೆ. ಅಂದ್ರೆ ಇದು ರೆಂಟ್ ಹೌಸ್, ನಿಮ್ಗೆ ಗೊತ್ತಿರೋ ಹಾಗೆ. ಹೊರಗಿನಿಂದನೇ ವಾಲ್ಟರ್ ಜೂನಿಯರ್ ಜೋರಾಗಿ ಬಿಡ್ತಾನೆ, ಅಪ್ಪ ನೀವು ಒಳಗಿದ್ದೀರಂತ ನಂಗೆ ಗೊತ್ತಿದೆ, ದಯವಿಟ್ಟು ಬಾಗಿಲು ಓಪನ್ ಮಾಡಿ, ಇಲ್ಲದಿದ್ದರೆ ಪೊಲೀಸ್ ಆಫೀಸರ್ ಅನ್ನ ಕರಿತೀನಿ ಅಂತ. ಸೊ ಬಾಗಿಲನ್ನು ಓಪನ್ ಮಾಡ್ತಾನೆ, ಏನು ದಾರಿಲ್ಲ ಬೇರೆ. ಅಂಡ್ ಇವನು ಮುಖದಲ್ಲಿ ತುಂಬಾ ರಕ್ತ ಎಲ್ಲ ಕಾಣ್ತಿದ್ದ. ಇದನ್ನ ನೋಡಿ ಹೇಳ್ತಾನೆ, ಅಪ್ಪ ಏನಾಯ್ತು ಸಡನ್ ಆಗಿ, ದಯವಿಟ್ಟು ಸ್ಕೈಲರ್ ಅಂದ್ರೆ ನಮ್ಮನ್ಗೆ ಕಾಲ್ ಮಾಡಬೇಡಿ, ನಂಗೆ ಅಂದಾಜಾಯ್ತು ಮೋಸ್ಟ್ಲಿ ನೀವು ವಾಪಸ್ ಗ್ಯಾಮ್ಲಿಂಗ್ ಅನ್ನ ಶುರು ಮಚ್ಕೊಂಡಿದ್ರಿ ಕಾಣಿಸುತ್ತೆ, ಅಂದ್ರೆ ಬೆಟ್ಟಿಂಗ್ಸ್ ಗಳನ್ನ. ಅದಕ್ಕೋಸ್ಕರ ನಿಮ್ದು ಲಾಸ್ ಆಗಿರ್ಬೇಕು ಈಗ, ಅದಕ್ಕೆ ನೀವು ವಾಪಸ್ ಬಂದು ಪೆಟ್ ತಿಂದಿದ್ದೀರಿ. ವಾಲ್ಟರ್ ವೈಟ್ ಸುಮ್ನೆ ಆಕ್ಟಿಂಗ್ ಮಾಡ್ತಾನೆ ಕೂಗೋತರ, ಹೌದು ನೀನ್ ಹೇಳ್ತಿರೋದು ಸತ್ಯ, ಐ ಮೀನ್ ಎಂತ ಆಕ್ಟಿಂಗ್ ಗುರಿ ಒಂದು. ಇನ್ನೊಂದು ಕಡೆ ಇಲ್ಲಿ ಜೆಸ್ಸಿ ಅವನೊಂದು ಕುಕ್ ಮಾಡ್ತಾನೆ ಮೆತ್ತನ, ಅಂದ್ರೆ ಡ್ರಗ್ ಅನ್ನ. ಹಾಗೇನೆ ನಮ್ಗೆ ಗೊತ್ತಾಗುತ್ತೆ ಜೆಸ್ಸಿ ತಯಾರಿಸಿದಂತಹ ಡ್ರಗ್ ಏನಿದೆ ಇದು 76.2% ಶುದ್ಧ ಆಗಿದೆ. ಇದನ್ನು ನೋಡಿ ಸ್ವಲ್ಪ ಗಸ್ನಿಗೆ ಸ್ವಲ್ಪ ಪ್ರೌಡ್ ಆಗ್ತಿದೆ, ಎಷ್ಟಾದ್ರೂ ನಮ್ಮ ಕಡೆಯವನಲ್ವಾ ಅಂತ. ಅಲ್ಲಿದ್ದವರಂತೂ ಎಲ್ಲರೂ ಶಾಕ್ ಆಗಿದ್ದಾರೆ, ಇಷ್ಟವರೆಗೆ 50% ಕರೆಕ್ಟ್ ಆಗಿ ಡ್ರಗ್ ಅನ್ನು ಮಾಡೋಕೆ ಬರಲ್ಲ ಇವರಿಗೆ. ಅಂಡ್ ಇನ್ನೊಂದು ಕಡೆ ಕಾರ್ ವಾಶ್ ನ ಜಾಗದಲ್ಲಿ ಸ್ಕೈಲರ್ ಕೂತಿದ್ಲು, ಮತ್ತೆ ಅಲ್ಲಿಗೆ ಬೆಟರ್ ಕಾಲ್ ಸೋಲ್ ಗುಡ್ ಮ್ಯಾನ್ ಬಂದಿದ್ದಾನೆ. ಸ್ಕೈಲರ್ ಹೇಳ್ತಾಳೆ, ನೀನ್ ಈಗೆಲ್ಲ ಬರೋದಾಗಿಲ್ಲ, ಜನಗಳಿಗೆ ಡೌಟ್ ಬರುತ್ತೆ ಗುರು ಅಂತ. ಸೋಲ್ ಹೇಳ್ತಾನೆ, ನಂಗೆ ಕೂಡ ಗಾಡಿ ಇದೆ, ನಾನು ಕೂಡ ಕಾರ್ ವಾಶ್ ಗೆನೆ ಬಂದಿದ್ದು, ಐ ಮೀನ್ ನಾನು ಬಂದು ಉದ್ದೇಶ ಹೇಳ್ತೀನಿ ಡೈರೆಕ್ಟ್ ಆಗಿ. ನೋಡು, ನೀನು ಟೆಡ್ನಿಗೆ 60 ಲಕ್ಷ ಕೊಟ್ಟಿದ್ಯಲ್ಲ, ಆ ಹುಚ್ಚು ನನ್ ಮಗ ಸಾಲವನ್ನ ಮನಾ ಮಾಡೋ ಬದಲು ಮರ್ಸಿಡೀಸ್ ಕಾರ್ ಅನ್ನು ಬೈ ಮಾಡಿದಾನೆ, ಏನ್ ಹೇಳ್ಬೇಕು ಇದಕ್ಕೆ. ಸ್ಕೈಲರ್ ಅಂತೂ ತಲೆ ಮುಚ್ಕೊಳ್ತಾಳೆ, ಏನ್ ಗುರಿದು. ಅಂಡ್ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ವಾಲ್ಟರ್ ಜೂನಿಯರ್ ಹತ್ರ ಹೇಳ್ತಾನೆ, ನೋಡು ನನ್ನ ಮುಖದಲ್ಲಿ ಪೆಟ್ಟಾಗಿರೋ ಕಾರಣ ಅದಲ್ಲ, ನಾನು ಯಾವುದೇ ಗ್ಯಾಮ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ. ಅಂಡ್ ಸ್ವಲ್ಪ ಅಲ್ಲೇ ರುಬ್ತಾನೆ ಇವನು, ಅಂದ್ರೆ ಸುಳ್ಳಿನ ಕತೆ. ನನ್ನ ಬಾಲ್ಯದ ಟೈಮ್ ನಲ್ಲೇ ಹೆಚ್ಚು ಕಾಲ ನನ್ನ ತಂದೆ ಜೊತೆ ಬದುಕೋಕಾಗ್ಲಿಲ್ಲ, ಸಡನ್ ಆಗಿ ಅವರು ಸತ್ತಿದ್ರು. ಆ ನೆನಪು ನಂಗೆ ಈಗ ಕೂಡ ಇದೆ. ಹಾಗೇನೆ ನಂಗೆ ಕೂಡ ನನ್ನ ತಂದೆ ತರ ಈ ಕ್ಯಾನ್ಸರ್ ನ ಕಾರಣದಿಂದ ಸಡನ್ ಆಗಿ ಸಾಯೋದು ಇಷ್ಟ ಇಲ್ಲ. ಸೊ ಒಂದ್ ವೇಳೆ ನಾನು ಹಾಗೆ ಸತ್ರೆ ನೀನು ನನ್ನನ್ನೊಬ್ಬ ಒಳ್ಳೆಯ ತಂದೆ ತರ ಟ್ರೀಟ್ ಮಾಡ್ಬೇಕು ಪ್ಲೀಸ್. ಅದಕ್ಕೆ ವಾಲ್ಟರ್ ಹೇಳ್ತಾನೆ, ಅಲ್ಲ ನೀನೆ ಕೂಕೊಂಡು ಏನ್ ಹೇಳಿದ್ರಿ ಅದನ್ನ ನಂಬಿದ್ದೆ, ನೀವು ಪ್ರಾಮಾಣಿಕ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗಂಟೆಗೆ ಒಂದು ಕಥೆಯನ್ನ ಚೇಂಜ್ ಮಾಡ್ತೀರಾ, ಏನೇನು ಹೇಳ್ತೀರಾ ನೀವು. ಸೊ ಇಷ್ಟೆಲ್ಲ ಮಾತಾಡಿ ಕಾರ್ನಿಂದ ಹೋಗ್ಬಿಡ್ತಾನೆ ಮನೆಗೆ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ಸ್ಕೈಲರ್ ಬಂದಿರ್ತಾಳೆ ಟೆಡ್ ನ ಬಳಿಗೆ. ಟೆಡ್ ಹೇಳ್ತಾನೆ, ಓ ಸ್ಕೈಲರ್ ನೀನಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಸ್ವಲ್ಪ
ಸ್ವಲ್ಪ ಹಣ ಸಿಕ್ತು. ಸೊ ನನ್ನ ಬಿಸ್ನೆಸ್ ಈಗ ವಾಪಸ್ ಶುರುವಾಗಿದೆ. ಐ ಮೀನ್ ಯಾವ ಹುಚ್ಚ ಅಂದ್ರೆ ಇವನು ಅವನೇ ಸಾಲ ಮನ್ನಾ ಮಾಡ್ಬೋದಿತ್ತು, ಬದಲಾಗಿಲ್ಲ ಗುರು ನಂಗೆ ಒಂದು ಮರ್ಸಿಡಿ ಕಾರ್ ಸಿಗ್ಲಿ ಅಂತ. ಯಾರು ಗುರು ಇವನು? ಐ ಮೀನ್ ಏನೇ ಇರ್ಲಿ, ಸ್ಕೈಲರ್ ಹೇಳ್ತಲ್ಲ ಹಾಗಾದ್ರೆ ನಿಂಗೆ 60 ಲಕ್ಷ ಸಿಗ್ತಾ ಹಣ, ಅದು ಯಾರು ಕೊಟ್ಟಿದ್ರು ನಿಂಗೆ? ನಿನ್ನ ಆಂಟಿನ ಸಾವಲ್ಲಿ ಏನೂ ಸಿಗ್ಲಿಲ್ಲ ತಾನೆ ಅಂತ ಹೇಳ್ತಾಳೆ. ಸೊ ಅವಳು ಇಂಡೈರೆಕ್ಟ್ ಆಗಿ ಇಂಟು ಕೊಟ್ಲು, ಹಣ ಕೊಟ್ಟಿದ್ದು ಸ್ಕೈಲರೇ ಅಂತ. ಸೊ ಈಗ ಸೀನ್ ಚೇಂಜ್ ಆಗುತ್ತಾ, ಇಲ್ಲಿ ಜೆಸ್ಸಿ, ಗುಸ್ತಾವೋ ಹಾಗೂ ಮೈಕ್ ಕಾಣ್ತಾರೆ. ಇವರಿದ್ದಾರೆ ಅದೇ ಜಾಗದಲ್ಲಿ ಕಾರ್ಟರ್ ನ ಬಳಿ. ಹಾಗೇನೆ ನಿಮ್ಗೆ ಮರ್ತೋಗಿದ್ರೆ ಆಗನೇ ಜಸ್ಟ್ ಹೇಳ್ಬಿಟ್ಟೆ ನಾನು. ಗುಸ್ತಾವನ ಹಿಂದಿನ ಕತೆ ನೋಡಿದಾಗ ಗೊತ್ತಾಯ್ತು ನಮ್ಗೆ, ಈ ಕಾರ್ಟರ್ ನ ಕಡೆಯವರೇ ಗುಸ್ತಾವನ ಫ್ರೆಂಡ್ ಅನ್ನ ಕೊಂದಿದ್ದದು ಆ ದಿನ. ಸೊ ಇಲ್ಲಿ ಗುಸ್ತಾವ್ ರಿವೆಂಜ್ ತಗೊಳಕ್ಕೆ ಬಂದಿದ್ದಾನ ಹೇಗೆ? ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಲ್ಲಿ ಕಾರ್ಟರ್ ನ ಪೂರ್ತಿ ಗುಂಪು ಬಂದಿದೆ, ಒಂದಾಗಿ ಒಂದು ಬರ್ತಿದ್ದಾರೆ ಸಾಲಾಗಿ. ಸೊ ಇಲ್ಲಿ ಸಾಧಾರಣ 10 ರಿಂದ 20 ವರ್ಷ ವ್ಯತ್ಯಾಸ ಇದೆ. ನೋಡ್ಬೋದು ಯಾವ ರೀತಿ ಆಗಿದ್ದಾನೆ ನಮ್ಮ ಡಾನ್ ಇಲ್ಲಿ. ಅದೇ ಡಾನ್ ಎಲಿಯಾಡೋ. ಈ ಗುಂಡಗಳನ್ನ ನೋಡಿದ್ಮೇಲೆ ಜೆಸ್ಸಿ ಹೇಳ್ತಾನೆ, ಅಲ್ಲ ಗುರು ಮೈಕ್, ನಾವ್ ಇಲ್ಲಿ ಇರ್ಲೇಬೇಕಾ? ಇವ್ರು ನೋಡಿದ್ರೆ ಈಗನೇ ನನ್ನ ಕೊಂದಾಕಿ ಬಿಡ್ತಾರೆ ಅಂತ ನಂಗೆ ಅನಿಸ್ತಿದೆ. ಮೈಕ್ ಹೇಳ್ತಾನೆ, ನೀವ್ ಸ್ವಲ್ಪ ಇರು ಗುರು ಅಂತ. ಸೊ ಇಲ್ಲಿ ನಮ್ಮ ಗಸ್ ಹಾಗೂ ಡಾನ್ ಎಲಾಡಿಯೋ ಡೀಲ್ ಮಾಡ್ಕೊಳ್ತಾರೆ, ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹಾಗೇನೆ ಜೆಸ್ಸಿ ಕೂಡ ಹ್ಯಾಂಡ್ ಶೇಕ್ ಅನ್ನ ಮಾಡ್ತಾನೆ, ಅಂದ್ರೆ ಸ್ವಲ್ಪ ಹೊಗಳ್ಕೊಂಡು ಹೇಳ್ತಾನೆ, ಹಾಗೆ ಇವತ್ತು ಪಾರ್ಟಿ ಮಾಡೋಣ ಅಂತ ಹೇಳಿ ಡಾನ್ ಎಲಾಡಿಯೋ ಈ ಒಂದು ಕಾಸ್ಟ್ಲಿ ವೈನ್ ಅನ್ನ ತಂದಿದ್ದಾನೆ. ಸೊ ಅವನು ಹೇಳ್ತಾನೆ, ನಂಗೆ ಈ ವೈನ್ ಅನ್ನ ಕೊಡೋದಕ್ಕೆ ಅಷ್ಟು ಇಷ್ಟ ಇಲ್ಲ ನಿಮ್ಗೆಲ್ಲ, ಆದ್ರೆ ಈ ವೈನ್ ಅನ್ನ ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ಹೀಗೆ ಈ ವೈನ್ ಅನ್ನ ಎಲ್ರಿಗೂ ಕೂಡ ಕೊಡ್ತಾನೆ ಜೆಸ್ಸಿಯನ್ನ ಬಿಟ್ಟು. ಯಾಕಂದ್ರೆ ಜೆಸ್ಸಿ ಒಬ್ಬ ಕೆಲಸದವನು, ಅಂದ್ರೆ ಡ್ರಗ್ ತಯಾರಿಕೆ ಮಾಡೋನು. ಅವನಿಗೆ ನಶೆಯನ್ನು ಕೊಟ್ರೆ ಮತ್ತೆ ಅವನು ನಶೆಗೆ ಸಿಕ್ಕಾಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ? ಸೊ ಗಸ್ ಹೇಳ್ತಾನೆ, ಫಸ್ಟ್ ಈ ಡ್ರಿಂಕ್ ಅನ್ನ ನೀನೇ ಕುಡಿ, ನಂತರ ನಾವೆಲ್ಲ ಕುಡಿಯೋಣ ಅಂತ. ಸೊ ಹೀಗೆ ಗಸ್ ಕೂಡ ಕುಡಿತಾನೆ, ಎಲ್ರು ಕೂಡ ಈ ಡ್ರಿಂಕ್ ಅನ್ನ ಕುಡಿತಾರೆ ಜೆಸ್ಸಿಯನ್ನೊಬ್ಬನನ್ನು ಬಿಟ್ಟು. ಆದ್ಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಆಗನೇ ಗುಸ್ತಾವೋ ಸೀದಾ ಹೋಗ್ತಾನೆ ಬಾತ್ರೂಮ್ಗೆ ಹೋಗಿ ಬಾಯಿಗೆ ಕೈ ಇಟ್ಟು ತಾನು ಕುಡಿದ ಜ್ಯೂಸ್ ಅನ್ನ ಸಂಪೂರ್ಣವಾಗಿ ಹೊರಗೆ ಹಾಕ್ತಾನೆ, ಅಂದ್ರೆ ವಾಂತಿಯನ್ನ ಮಾಡ್ತಾನೆ ಬೇಕು ಅಂತಲೇ. ಅಂಡ್ ಈಗ ನಮ್ಗೆ ಗೊತ್ತಾಗುತ್ತೆ ದೊಡ್ಡ ಟ್ವಿಸ್ಟ್, ಅದೇನಂದ್ರೆ ಜೆಸ್ಸಿ ಹಾಗೂ ಮೈಕ್ ಅನ್ನ ಬಿಟ್ಟಿಲ್ಲ, ಇಲ್ಲಿ ಎಲಾಡಿಯೋನ ಪೂರ್ತಿ ಗ್ಯಾಂಗ್ ಇದನ್ನ ಕುಡಿದಿತ್ತು, ಮತ್ತೆ ಅದರಲ್ಲಿ ಬೆರಕೆ ಆಗಿತ್ತು ವಿಷ ಬೆರಕೆ ಮಾಡಿದ್ ಯಾರು ಬೇರೆ ಅಲ್ಲ, ಗುಸ್ತಾವನೇ ಆಗಿದ್ದ. ಅದಕ್ಕೋಸ್ಕರನೇ ಅವನು ಬಾತ್ರೂಮ್ಗೆ ಬಂದು ತನ್ನ ವಿಷವನ್ನೆಲ್ಲ ತೆಗ್ದ್ಬಿಟ್ಟ ವಾಮಿಟ್ ಮಾಡಿ. ಇಲ್ಲಂತೂ ನಾವು ಗುಸ್ತಾವನನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾರು ಗುರು ಇಷ್ಟೆಲ್ಲ ಥಿಂಕ್ ಮಾಡ್ತಾರೆ? ಇವನ ಫ್ರೆಂಡ್ ನ ಸಾವಿಗೆ ರಿವೆಂಜ್ ಇಲ್ಲಿ ತೆಗ್ದ್ಬಿಟ್ಟ. ಆದ್ರೆ ಈಗ ಕೂಡ ಸ್ವಲ್ಪ ಜನ ಬದುಕಿದ್ದಾರೆ ಅಲ್ಲಿ, ಅಂದ್ರೆ ಅವತ್ತು ಯಾರು ವಿಷಯನ ಕುಡಿಲಿಲ್ಲ ಅವರು. ಸೊ ಆಗನೇ ಮೈಕ್ ಕೂಡ ಇಲ್ಲಿ ಗನ್ ಅನ್ನ ಪಾಯಿಂಟ್ ಮಾಡಿ ಹೇಳ್ತಾನೆ, ನಿಮ್ಮ ಬಾಸ್ ಅನ್ನ ನಾವು ಕೊಂದಾಗಿದೆ, ಈಗ ನೀವೇ ಆಲೋಚನೆ ಮಾಡಿ, ನಿಮ್ಮ ಬಾಸ್ ಸತ್ತಿದ್ದಾನೆ ಅಂದ್ಮೇಲೆ ಈಗ ಕೂಡ ಅವನ ಗುಲಾಮನಾಗಿ ಬದುಕಕ್ಕೆ ನೀವು ಆಸೆ ಪಡ್ತೀರಾ. ಆದ್ರೆ ಸಡನ್ ಆಗಿ ಮೈಕ್ಗೆ ಒಂದು ಬುಲೆಟ್ ಬೀಳುತ್ತೆ. ಸೊ ಪಕ್ಕ ಕಾರಣ ರೆಡಿ ಮಾಡ್ತಾನೆ ಜೆಸ್ಸಿ ಅಂಡ್ ಹತ್ತೋಕೆ ನೋಡ್ತಾರೆ. ಹಾಗೇನೆ ಗುಸ್ತಾವನನ್ನ ನೀವು ನೋಡಬಹುದು, ಅವನ ಬಾಡಿ ಫುಲ್ ವೀಕ್ ಆಗಿದೆ, ಯಾಕಂದ್ರೆ ಸ್ವಲ್ಪ ಪಾಯ್ಸನ್ ಕೊಡ್ತಿದ್ನಲ್ಲ, ಇದ್ರ ಎಫೆಕ್ಟ್ ಆಗಿದೆ. ಹಾಗೇನೆ ಜೆಸ್ಸಿ ಸೈಡ್ ಗೆ ಬಂದು ಶೂಟ್ ಮಾಡ್ತಾನೆ, ಇದರಿಂದ ಮೈಕ್ಗೆ ಒಬ್ಬ ಬುಲೆಟ್ ಅನ್ನು ಹೊಡೆದಿದ್ನಲ್ಲ ಅವನು ಸತ್ ಬಿಟ್ಟ. ಸೊ ಹೀಗೆ ಎಲ್ಲರನ್ನ ಕೊಂದು ಅಲ್ಲಿಂದ ಸೀದಾ ಕಾರಣ ಇಟ್ಕೊಂಡು ಹೋಗ್ತಾರೆ. ಮುಂದೆ ಏನಾಗುತ್ತೆ ಜಸ್ಟ್ ಕಾಯ್ತಿರಿ ನಮ್ಮ ಮಿಥಿಲೋ ಪ್ರೊಡಕ್ಷನ್ಸ್ ಅಲ್ಲೇ. ಇನ್ನು ಮಜಾ ಅಂತೂ ತುಂಬಾನೇ ಇದೆ. ಅಂಡ್ ಗಾಯ್ಸ್ ನೀವೇನ್ ಟೆನ್ಷನ್ ಆಗಬೇಡಿ, ಎಷ್ಟು ಲೇಟ್ ಆಗುತ್ತೆ ಗುರು ಈ ಒಂದು ವಿಡಿಯೋ ಅಂತ, ಯಾಕಂದ್ರೆ ನಂದಿನ್ನು ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ, ಜಸ್ಟ್ 2 ದಿನ ಗ್ಯಾಪ್ ಅಷ್ಟೇ. ಹಾಗಾಗಿ ರೆಡಿ ಆಗಿರೆ, ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.